ಹಾಯ್ ಹಲೋ ನಮಸ್ಕಾರ ಶುಭೋದಯ ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 8:15, ಅದು 10 ನಿಮಿಷ ಫಾಸ್ಟ್ ಇದೆ. ಸೊ ನಾನು ಎರಡೂ ಗಡಿಯಾರ ಫಾಸ್ಟ್ ಇಟ್ಕೊಂಡಿದ್ದೀನಿ ಬಿಕಾಸ್ ಮಕ್ಕಳನ್ನ ಸ್ವಲ್ಪ ಬೇಗ ರೆಡಿ ಮಾಡಬೇಕಲ್ವ, ಹಾಗಾಗಿ ಇಬ್ಬರು ಹೋದರು. ಸೊ 8:15 ಜಸ್ನ ಶುಭೋದಯ, ವೆರಿ ಅರ್ಲಿ ಇನ್ ದ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ದೇವರು ಭಗವಂತ ಆಯುರಾರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ, ಸುಖ ಶಾಂತಿ ಸಿರಿ ಸಂಪತ್ತು ಕೊಡಲಿ ಅಂತ ಕೇಳ್ಕೊತೀನಿ, ವಿಶ್ ಮಾಡ್ತೀನಿ. ನೀವು ನನಗೆ ಹಾಗೆ ವಿಶ್ ಮಾಡಿ. ಇವತ್ತಿನ ವಾರ ಇಲ್ಲ, ಬಟ್ ಆದರೂ ಸ್ನಾನ ಆಗಿದ ತಕ್ಷಣ ನನಗೆ ಪೂಜೆ ಆಗಬೇಕು, ಸಮಾಧಾನ. ಪೂಜೆ ಆಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು, ಅದೊಂಥರ ಸಮಾಧಾನ. ಇಲ್ಲ ಅಂದರೆ ಡೇ ಫುಲ್ಲು ಏನೋ ಒಂಥರ ಇರುತ್ತೆ. ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂಸ್ ಕೊಡಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಪಕ್ಕದಲ್ಲಿರೋ ಐಪ್ ಬಟನನ್ನು ಪ್ರೆಸ್ ಮಾಡಿ, ನೋಟಿಫೈ ಸಿಗುತ್ತೆ, ಸ್ವಲ್ಪ ಪಾಯಿಂಟ್ಸ್ ಆ್ಯಡ್ ಆನ್ ಆಗುತ್ತೆ ಅಂತ ಹೇಳ್ತಾ, ಹೊಸ್ಲಿಗೆಲ್ಲ ದೀಪ ಅಂಟಿಸಿ, ತುಳಸಿ ಕಟ್ಟೆಗೆಲ್ಲ ದೀಪ ಅಂಟಿಸಿ ಇವತ್ತಿನ ವಾರ ಪೂಜೆನ ಮುಗಿಸ್ದೆ. ನಂಬ್ತೀರಾ ಬಿಡ್ತೀರಾ, ಎದ್ದಾಗ 2 ಗಂಟೆ, ಈಗ 8:15. ಸೊ ಗಾಯ್ಸ್, ಅಯ್ಯಪ್ಪ ಸುಸ್ತು ಹಿಡ್ದೋಯ್ತು. ಜೊತೆಗೆ ವಾಕಿಂಗ್, ಮನೆ ತಿಂಡಿ, ಮಕ್ಕಳು ಕಚ್ಚಾಟ. ಬೆಳಗ್ಗೆಯಿಂದ ನನಗೆ ಫೋನೇ ಸಿಗ್ತಾ ಇಲ್ಲ. ಇಬ್ಬರು ಮೊಬೈಲ್ ಬೇಕು, ನಾನು ನೋಟ್ಸ್ ಬರೀಬೇಕು, ನಾನು ಹೋಮ್ವರ್ಕ್ ಬರೀಬೇಕು ಅಂತ ಹಠ ಮಾಡಿಕೊಂಡು ಇವತ್ತಂತೂ ನನಗೆ ಮೊಬೈಲೇ ಸಿಗ್ತಾ ಇಲ್ಲ. ಇವತ್ತು ಚಪಾತಿ ವಾಕಿಂದ ಬಂದು, ಜೊತೆಗೆ ಕಾಯಿ ಬಜ್ಜಿ. ಸೊ ಸಿಂಪಲಾಗಿ ಕಾಯಿ ಬಜ್ಜಿ ಮಾಡಿದೆ. ತರಕಾರಿ ಎಲ್ಲ ಇತ್ತು, ಬೀನ್ಸ್ ಪಲ್ಯ ಮಾಡ್ಬೋದಿತ್ತು, ಬೆಂಡೆಕಾಯಿ ಪಲ್ಯ ಮಾಡ್ಬೋದಿತ್ತು, ಇಲ್ಲ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಮಾಡ್ಬೋದಾಗಿತ್ತು. ನೆನ್ನೆ ದೋಸೆಗೆ ಬೀಟ್ರೋಟ್ ಪಲ್ಯ ಮಾಡಿದ್ದೆ, ಕಾಳು ಗೊಜ್ಜು ಮಾಡಿದ್ದೆ. ಪ್ರತಿದಿನ ಅದದೇ. ಸೊ ಹಾಗಾಗಿ ಇವತ್ತು ಸಿಂಪಲಾಗಿ ಕಾಯಿ ಬಜ್ಜಿ. ನಿಮಗೆ ಗೊತ್ತಾ ಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂತ ಗೊತ್ತಾ? ಇದು ನಮ್ಮ ಅಜ್ಜಿ ಮಾಡ್ತಿದ್ರು, ನಮ್ಮಮ್ಮ ಮಾಡ್ತಿದ್ರು. ಅನ್ನಕ್ಕಂತೂ ಹಾಸಮಾಗಿರುತ್ತೆ. ಸೈಡ್ಗೊಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿ ಒಂದು ತಟ್ಟೆ ಅನ್ನ ತಿನ್ಬೋದು. ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಆ್ಯಕ್ಚುಲಿ 2 ಗಂಟೆಗೆ ಎದ್ದೆ ಅಂದೆ. 2 ಗಂಟೆಯಿಂದ ಎದ್ದು ಏನೇನು ಮಾಡಿದೆ ಪ್ರತಿಯೊಂದು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ. ಈಗ ದೇವಸ್ಥಾನಕ್ಕೆ ಹೋಗಬೇಕು, ಮಾತಾಡ್ತಾ ಇದ್ರೆ ಟೈಮ್ ಆಗಿಬಿಡುತ್ತೆ. ನನಗೆ ಫ್ಲೋ ಅಲ್ಲೇ ಹೋಗ್ಬಿಟ್ಟು ಬಂದುಬಿಟ್ರೆ ಸಮಾಧಾನ. ಸೊ ವಾರ ಏನೂ ಇಲ್ಲ ಅಂದೆ, ಪೂಜೆ ಕೂಡ ಮಾಡಿದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಬೆಳಗ್ಗೆ 2 ಗಂಟೆಯಿಂದ ಎದ್ದು ಏನೇನು ಮಾಡಿದ್ದೀನಿ. ನಾನು ನನ್ನ ಮಗನೂ ನನ್ನ ಜೊತೆಗೆ ಎದ್ದು ಇವತ್ತು ಮುದ್ದು ಕಂದ. ಅದು ಲವ್ ಯು ಮಗ. ಮುಂದೆ ಹೇಳಿದ್ರೆ 2 ಕೊಂಬಂದ್ಬಿಡುತ್ತೆ. ಅದಕ್ಕೆ ಮುಂದೆ ನಾನು ಏನೂ ಹೇಳಲ್ಲ, ಸ್ವಲ್ಪ ರೇಗಾಡ್ದಂಗೆ ಮಾತಾಡ್ತೀನಿ. ನನ್ನ ಮಗ ಗೈಸ್ ಪ್ರೀತಿ ಇಲ್ಲಿರುತ್ತೆ ಯಾವಾಗಲೂ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅಷ್ಟರಲ್ಲಿ ಬೆಳಗ್ಗೆಯಿಂದ ಏನೇನು ಮಾಡಿದೆ ಎಲ್ಲ ಹೇಳ್ತೀನಿ. ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿದ್ದೀವಿ ಇವತ್ತು ಎಲ್ಲ ಸೇರಿಕೊಂಡು. ಸೊ ಬನ್ನಿ. ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದು ಒಂದೇ, ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವ್ಲಾಗ್ನ ಶೇರ್ ಮಾಡಿ. ಬಿಕಾಸ್ ನೀವು ಇನ್ಸ್ಪಿರೇಷನ್, ನೀವು ಮೋಟಿವೇಶನ್, ನಿಮ್ಮ ವ್ಲಾಗ್ ನೋಡಿದ್ರೆ ನನಗೆ ಎನರ್ಜಿ ಬರುತ್ತೆ ಅಂತೆಲ್ಲ ಹೇಳ್ತೀರಲ್ವಾ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡೋದ್ರಿಂದ ನನಗೂ ಒಂದು ಸಹಾಯ ಆಗುತ್ತೆ. ಸೊ ಅರ್ಲಿ ಇನ್ ದ ಮಾರ್ನಿಂಗ್ 2 ಗಂಟೆಗೆ ಬಂದು ನನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನನ್ನ ಮಗನ್ನು ಕರ್ಕೊಂಡು ನಾನು ಫಸ್ಟಿಗೆ ಬಂದಿದ್ದು ಆಫೀಸ್ ರೂಮ್ಗೆ. ಸೊ ನಾನು ಕೆಳಗಡೆಯಿಂದ, ಅವನು ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಡ್ತಾ ಇದ್ದಾನೆ, ನಾನು ಕೆಳಗಡೆಯಿಂದ ಧೂಳೆಲ್ಲ ಕೊಡ್ಕೋತಾ ಇದ್ದೀನಿ. ಯಾಕಂದರೆ ಈಗ ಅವನು ತುಂಬ ದೊಡ್ಡವನಾಗ್ತಾ ಇದ್ದಾನೆ, ಫಸ್ಟ್ PU. ಅವನಿಗೂ ಜವಾಬ್ದಾರಿಗಳನ್ನ ಕಲಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್. ಮೂಲೆ ಫಸ್ಟ್ ಕಾರ್ನರ್ ಗುಡಿಸ್ಬೇಕು. ಆ ಕಡೆ ಮೂಲೆ ಅಲ್ಲಿ ನೋಡಲ್ಲಿ ಪಿಲ್ಲರ್ ಹತ್ರ ಮೇಲ್ಗಡೆ ಅಲ್ಲಿ ಅಲ್ಲಿ ಆ ಮೂಲೆ ಹತ್ರ. ಆಫೀಸ್ ರೂಮೆಲ್ಲ ಮುಗಿಸ್ಕೊಂಡು ಈಗ ಗೋಡೌನ್ ಒಳಗಡೆ ಬಂದಿದ್ದೀವಿ. ಸೊ ಪೈಪೆಲ್ಲ ಹಾಕಿ ಬಾಗಿಲೆಲ್ಲ ತೊಳಿಬೇಕಿತ್ತು. ಇನ್ನು ಪ್ಯಾಸೇಜ್ ಮುಂದಗಡೆ ಪೋರ್ಟಿಕೋ ಏನಿದೆ ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು. ನಾವು ಕೆಲಸ ಮಾಡೋ ಜಾಗಕ್ಕೆ ಎಷ್ಟು ಬೆಲೆ, ಗೌರವ, ಪ್ರೀತಿ ಕೊಡ್ತೀವೋ ಅದು ನಮಗೆ ಅಷ್ಟೇ 1 ಡಬಲ್ ಕೊಡುತ್ತೆ. ನಮ್ಮ ಶ್ರದ್ಧೆ, ಈಗ ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಗೊತ್ತಾಗಿ ಬೆಳೆಸ್ಬೇಕು. ನಮ್ಮ ಪೇರೆಂಟಿಂಗ್ ಹೆಂಗಿರಬೇಕು ಅಂತ ಅಂದರೆ, ನಾವು ಪಟ್ಟಿರೋಂಥ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಮಾಡಿದ್ರೆ ಅದು ತುಂಬ ತಪ್ಪಾಗಿಬಿಡುತ್ತೆ. ನಾನು ಪೈಪೆಲ್ಲ ಆನ್ ಮಾಡಿ ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು, ನೀರ್ಮ ಎಲ್ಲ ಹಾಕೋಣ, ನೆನೀತಾ ಇರುತ್ತೆ. ನೆಂದರೆ ಬೇಗ ಜಿಡ್ಡೆಲ್ಲ ಬೇಗ ಬಿಡುತ್ತೆ ಅಂತ ಸ್ವಲ್ಪ ನೀರೆಲ್ಲ ಸ್ಪ್ರೇ ಮಾಡಿ ಟೈಡ್ ಪ್ಯಾಕೆಟಲ್ಲಿ ಅದಕ್ಕೆ ಸ್ವಲ್ಪ ಕಾಸ್ಟಿಕ್ ಸೋಡಾ ಎಲ್ಲ ಹಾಕ್ತೀನಿ. ಬಿಕಾಸ್ ನಮ್ಮದು ಗೋಡೌನ್ ಆಗಿರೋದ್ರಿಂದ ಜಿಡ್ಡೆಲ್ಲ ಇರುತ್ತೆ. ಅಷ್ಟು ಗಲೀಜಾಗಿರಲ್ಲ, ನೀವು ನೋಡ್ತಿರ್ತೀರ ನೆಲ ಎಲ್ಲ ಎಷ್ಟು ಕ್ಲೀನಾಗಿರುತ್ತೆ ಅಂತ.
ಬಟ್ ಆದರೂ ಇದು ಒಂದು ಅಥೆಂಟಿಕ್ ವೇಲಿ ನಾನು ಯಾವಾಗಲೂ ಕ್ಲೀನ್ ಮಾಡ್ತೀನಿ. ನನಗೆ ಯಾವಾಗಲೂ ಕ್ಲೀನಾಗಿರಬೇಕು ಗೈಸ್, ಅದು ಮನೆ ಆಗಲಿ ಅದು ಅಥವಾ ಕೆಲಸ ಮಾಡೋ ಜಾಗ ಆಗಲಿ. ಯಾಕಂದರೆ ಇದರಿಂದ ನಾವು 4 ಕಾಸು ಸಂಪಾದನೆ ಮಾಡ್ತಾಯಿದ್ದೀವಿ, 4 ಹೊತ್ತು ಅನ್ನ ತಿಂತಾಯಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಲೈಫಲ್ಲಿ ನಮಗೆಲ್ಲ ಇದೆ ಅಂದಾಗ ನಾವು ಅದಕ್ಕೊಂದಿಷ್ಟು ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ವಿಡಿಯೋಗೋಸ್ಕರ ಮಾಡ್ತಾಯಿಲ್ಲ ಅಥವಾ ಜನ ನೋಡಲಿ ಅಂತ ಮಾಡ್ತಾಯಿಲ್ಲ. ನಾನು ನಿತ್ಯ ಮಾಡೋದೇ ಈ ಕೆಲಸ. ಇದ್ರ ಜೊತೆ ಸುಮಾರು ಜನ ನಿಮ್ಮ ಲೈಫ್ ಸ್ಟೋರಿಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ನಿಮ್ಮ ಅತ್ತೆ ಇದ್ದಾಗ ಹೆಂಗೆ ಮಾಡ್ತಿದ್ರಿ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ. ಪಾಸ್ಟ್ ಈಸ್ ಪಾಸ್ಟ್. ಅದಕ್ಕಿವಾಗ 1 to ಡಬಲ್ ಕೆಲಸಗಳಿರ್ತಿತ್ತು. ಆವಾಗ ಅವ್ರನ್ನ ಎತ್ತಬೇಕಿತ್ತು, ಇಳಕ್ಬೇಕಿತ್ತು, ವಾಶ್ರೂಮಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಒಂದೊಂದ್ಸಲಿ ಅವರು ಬಾಗಿಲಲ್ಲೇ ಮಾಡ್ಕೊಂಬಿಡ್ತಿದ್ರು. ಈ ಥರದ್ದೆಲ್ಲ ಸುಮಾರು ಅನುಭವಿಸಿದ್ದೀನಿ. ಅವರು ಮಗ ಬಂದಾಗ ಒಂಥರ ಇರ್ತಿದ್ರು. ಕೆಲಸಕ್ಕಂತೂ ಯಾವತ್ತೂ ಡ್ರಾಮಾ ಆಡಲ್ಲ. ನಾಟಕ ಆಡೋರು 1 ದಿನ ಆಡ್ಬೋದು, 2 ದಿನ ಆಡ್ಬೋದು, ಪ್ರತಿದಿನ ನಾಟಕ ಆಡೋಕ್ಕಾಗಲ್ಲ ಅಲ್ವಾ. ಸೊ ಪಾಸ್ಟ್ ಈಸ್ ಪಾಸ್ಟ್. ಎಲ್ಲ ಅನುಭವಿಸಿದ್ದೀನಿ. ದೇವರು ಚಿನ್ನನೇ, ಈಗ ನಾವು ಆಚಾರಗಳಿಗೆ ಚಿನ್ನ ಮಾಡ್ಸಕ್ಕೆ ಕೊಡ್ತೀವಿ, ಚಿನ್ನನೇ ಬೆಂಕಿಗೆ ಹಾಕೋದು. ಕಬ್ಬಣನೇ ಯಾರು ಪರೀಕ್ಷೆ ಮಾಡಲ್ಲ, ಕಬ್ಬಣನ ಯಾರು ಬೆಂಕಿಗೆ ಹಾಕ್ತಾರೆ ಅದನ್ನು ತಟ್ಟಕ್ಕೆ ಮಾಡೋಕ್ಕೆ. ಬಟ್ ದೇವರು ಒಳ್ಳೆಯವ್ರಿಗೇ ಕಷ್ಟ ಕೊಡೋದು. ಸೊ ಪರೀಕ್ಷೆ ಮಾಡ್ತಾರೆ, ತಾಳ್ಮೆಯಿಂದ ಇರ್ತಾರೆ. ಸುಮಾರು ಸಲ ನಾನು ಒಂದು ಲೈನಲ್ಲಿ ಹೇಳಿದಾಗ ಸತೀಶಣ್ಣ ತುಂಬ ಕೋಪಿಷ್ಟ್ರ ಅಥವಾ ನಿಮ್ಮದು ಜೋರು ಬಾಯಿ ಜೋರು ಅಂತೆಲ್ಲ ಹೇಳಿದಾಗ ನನಗೆ ನಗು ಬರುತ್ತೆ. ಯಾಕೆ ಗೊತ್ತಾ, ಅದು ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಆ ನೋವೇನು ಅಂತ. ನೀವು ಅಂದ್ಕೊಂಡೋಗೆ ಸತೀಶಣ್ಣ ಒಳ್ಳೆಯವರೇ ಗೈಸ್, ಬೈ ಹಾರ್ಟ್ ಒಳ್ಳೆಯವರೇ, ಕೆಟ್ಟವರು ಅಂತಲ್ಲ. ಬಟ್ ಸವಾಸದಿಂದ ಸನ್ಯಾಸಿ ಕೂಡ ಕೆಟ್ಟೋಗ್ತಾನಂತೆ. ಸೊ ಹಾಗೆ ಅವರ ಫ್ರೆಂಡ್ ಸರ್ಕಲ್ ಏನಿತ್ತು ಮುಂಚೆ, ಅದು ನಾನು ಓಪನಾಗಿ ಹೇಳ್ಕೊತೀನಿ, ಯಾವುದೇ ಮೀಡಿಯಾ ಆದರೂ. ಈಗಲೂ ಹಂಗೆ ಒಂದೊಂದ್ಸಲಿ ಎಲ್ಲ ಹೆಂಡ್ತಿದಿರಿಗೂ ಎಲ್ಲ ಹೆಣ್ಮಕ್ಳಿಗೂ ಇದು ಒಂದಿರುತ್ತೆ, ಕೊರಗಿರುತ್ತೆ. ಏನಂತ, ಫ್ರೆಂಡ್ ಸರ್ಕಲ್ ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡಬೇಕು, ಸೆಗಣಿಗಳ ಜೊತೆ ಎಲ್ಲ ಗುದ್ದಾಡಬಾರ್ದು, ಸೆಗಣಿಗಳ ಸವಾಸನೂ ಇರಬಾರ್ದು. ನಾವು ಬೆಳೀತಾ ಇದ್ದೀವ, ಅಪ್ರಿಷಿಯೇಟ್ ಮಾಡೋವಂಥವ್ರು ಇರ್ಬೇಕು ನಮ್ಮ ಜೊತೆ. ಅದು ಬಿಟ್ಬಿಟ್ಟು ಮುಂದೆ ಹೊಗಳಿ ಹಿಂದೆ ತೆಗಳೋ ಅಂಥವ್ರು ಇರಲೇಬಾರ್ದು, ಶಾಪ ಹಾಕೋರು ಇರಬಾರ್ದು. ಹೀಗೆ ಸುಮಾರು ಬಿಟ್ಟಾಕಿ ಅವ್ರು ಮಾಡಿದವರು ಅನುಭವಿಸ್ತಾರೆ. ನನಗೊಂದು ಕಮೆಂಟ್ ಬಂದಿತ್ತು, ಆ ಕಮೆಂಟ್ನ ಇಲ್ಲಿ ಪಿನ್ ಮಾಡಿರ್ತೀನಿ. ಅಜ್ಜಿ ನಿನ್ನ ಅವತಾರಗಳು ನಂಗೆ ನೋಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಹೆಣ್ಮಗು ನನಗೆ ಕಮೆಂಟ್ ಮಾಡಿದ್ದಾರೆ. ಹೆಣ್ಮಗು ಅಲ್ಲ, ಅವರೇ ದೊಡ್ಡ ಅಜ್ಜಿ, ಅವರೇ ದೊಡ್ಡ ಆಂಟಿ ಥರ ಇದ್ದಾರೆ. ಇದು ಫೇಕ್ ಅಕೌಂಟ್ ಆಗಿದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೊತಿರ್ಲಿಲ್ಲ. ಈ ಅಕೌಂಟ್ನ ನೋಡಿದ್ರೆ ನನಗೆ ಸುಮಾರು ಪೋಸ್ಟ್ಗಳಿದೆ ಆ ಅಕೌಂಟಿಂದ. ಅಜ್ಜಿ ಪ್ರತಿದಿನ 3 ಗಂಟೆಗೆ 2 ಗಂಟೆಗೆ ಎದ್ದು ಹಿಂಗೆ ಹತ್ತೋದು ಇಳಿಯೋದು, ಜೊತೆಗೆ ಕೆಲಸ ನೋಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಮಕ್ಕಳು ನೋಡಿಕೊಂಡು, ವಾಕಿಂಗ್ ಮಾಡಿಕೊಂಡು 1 ಅವರು ಈ ಥರ ಎಲ್ಲ ಸ್ಟ್ರಗಲ್ ಪಡ್ತಾರ ಅಜ್ಜಿ ಕೈಲಿ ಆಗುತ್ತಾ? ಅಜ್ಜಿ ಕೈಲಿ ಆರಾಮಾಗಿ ನಿದ್ದೆ ಬರುತ್ತೆ, ಹೊಟ್ಟೆ ತುಂಬ ಊಟ ತಿನ್ನೋಕ್ಕೆ ಜೀರ್ಣ ಆಗಲ್ಲ ಅಜ್ಜಿಗೆ. ಪಾಪ ಎದ್ದು ನಡೆದಾಡೋಕ್ಕೆ ಶಕ್ತಿ ಇರಲ್ಲ ಅಜ್ಜಿಗೆ. ಫಸ್ಟು ನಿನ್ನ ಕಣ್ಣನ್ನ ಹೋಗಿ ಟೆಸ್ಟ್ ಮಾಡಿಸ್ಕೊ ನಾರಾಯಣ ನೇತ್ರಾಲಯದಲ್ಲಿ. ಇಲ್ಲ ಅಂದರೆ ಹೇಳು, ಒಂದಿಷ್ಟು ಅಮೌಂಟ್ ನಾನೇ ಹಾಕ್ತೀನಿ, ಹೋಗಿ ಕಣ್ಣು ಟೆಸ್ಟ್ ಮಾಡಿಸ್ಕೊ. ಅಜ್ಜಿನ ನಾನು ಹುಡುಗಿ ಸ್ವೀಟ್ 16 ಅಂತಲೂ ನಾನೇನು ಹೇಳ್ಕೊತಾ ಇಲ್ಲ. ನನ್ನ ಏಜ್ ಕಟ್ಕೊಂಡು ನಿಮ್ಗೇನಾಗಬೇಕು ಅಲ್ವಾ? ನಾನೇನೋ ಒಂದು ಇನ್ಸ್ಪೈರ್ ಮಾಡ್ತಾಯಿದ್ದೀನ, ಒಂದೇನೋ ಒಂದು ಒಳ್ಳೆಯದು ನನ್ನಿಂದ 4 ಜನ ಕಲಿತಾ ಇದ್ದಾರಾ, ನನ್ನಿಂದ ಒಂದು 4 ಜನಕ್ಕೆ ಉಪಯೋಗ ಆಗ್ತಾಯಿದೆಯಾ, ಅದಷ್ಟೇ ಸಾಕು. ನನ್ನನ್ನು ತೆಗಳಿದ್ರೆ ಅಥವಾ ನನ್ನನ್ನು ನಿಂದಿಸಿದ್ರೆ ನಿಮ್ಗೇನು ಸಿಗುತ್ತೆ? ಏನಾದರೂ ಸಿಗುತ್ತೆ ಅನ್ನೋದಾದರೆ ನೀವು ತಲೆ ಕೆಡಿಸ್ಕೊಳ್ಳಿ, ಕಾಮೆಂಟ್ನ ಮಾಡಿ. ನಿಮ್ಮ ಕಮೆಂಟ್ ಹೆಂಗಿರಬೇಕು ಅಂದರೆ, ನನ್ನಲ್ಲಿ ತಪ್ಪಿದ್ದು ನಾನು ತಿದ್ಕೊಳ್ಳೋ ಥರ ಇರಬೇಕು. ತಪ್ಪು ಎಲ್ಲರೂ ಮಾಡ್ತಾರೆ, ನಾನು ಮಾಡಲ್ಲ ಅಂತಲ್ಲ. ಎಷ್ಟೋ ವಿಷಯಗಳು ನನಗೆ ಗೊತ್ತಿರಲ್ಲ, ಎಷ್ಟೋ ಜನ ಹೇಳಿದಾಗ ನಾನು ಅದನ್ನು ಆಯ್ತಪ್ಪ ತಿದ್ಕೋತೀನಿ ಅಂತ ಹೇಳಿದ್ದೀನಿ. ಆ ಥರ ಇರಬೇಕು. ನನ್ನ ತಪ್ಪನ್ನ ರೆಕಗ್ನೈಸ್ ಮಾಡಿ ಹೇಳೋ ಥರ ಇರಬೇಕು ಹೊರತು ಈ ಥರ ಕಾಲು ಎಳೆಯೋ ಥರ ಇರಬಾರ್ದು. ಕಡೆಯಿಂದ ಬಾ, ಆ ಕಡೆಯಿಂದ ಬಾ, ನೀಟಾಗಿ ಉಜ್ಜು. ಪ್ಯಾಂಟ್ ಎತ್ಕೊ ಮೇಲೆ ಜಾರುತ್ತೆ. ಆ ಗಾರೆ ಬಿಟ್ಬಿಡು, ಗಾರೆ ಬಿಟ್ಬಿಟ್ಟು ನಿಂತಿದ್ದು ಉಜ್ಜು. ಉಜ್ಜಿದು ಫುಲ್ ಆಯ್ತಾ? ಇದು ತೊಗೊಂಡೋಗಿ ಹಿಂದೆ ಇಟ್ಬಿಡ್ಬಾ ಟಬ್ಬು. ಎತ್ಕೊಂಡೋಗು ಬೇಗ, ನೀಟಾಗಿ ಉಜ್ಜಾಯ್ತಾ? ಅದೆಲ್ಲ ಮುಗಿಸ್ಕೊಂಡು ಮನೆ ಪೋರ್ಟಿಕೋ ಎಲ್ಲ ಮುಗಿಸ್ಕೊಂಡು ಮುಖ ಕೈ ಕಾಲೆಲ್ಲ ತೊಳ್ಕೊಂಡು
ವಾಕ್ ಬಂದಿದ್ದೀನಿ. ನನಗೊಂದು ಪಿಂಪಲ್ ಆಗಿಬಿಟ್ಟಿದೆ, ಇಷ್ಟು ದಪ್ಪ ಪಿಂಪಲ್ ಆಗಿದೆ ನೋಡಿ, ಹಣೆ ಮೇಲೆ ಊದ್ಕೊಂಡಂಗೆ ಆಗಿಬಿಟ್ಟಿದೆ, ಗಂಟು ಥರ. ತಲೆ ಯಾಕೆ ಇಷ್ಟು ನೋವ್ತಾ ಇದೆ ಅಂತ ಮುಟ್ಕೊಂಡ್ರೆ ಗಂಟು ಕಲ್ಲು ಸಿಕ್ತಂಗೆ ಸಿಗ್ತಾಯಿದೆ. ಅದನ್ನೇ ನೋಡಿಕೊಂಡು ಬೇಜಾರು ಮಾಡಿಕೊಂಡು ವಾಕೆಲ್ಲ ಮುಗೀತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇನ್ನೂ ತುಂಬ ಕೆಲಸ ಇದೆ, ತಿಂಡಿ ಮಾಡಬೇಕು, ಮಕ್ಕಳು ರೆಡಿ ಮಾಡಬೇಕು. ಸೊ ನಾನು ಪಾರ್ಕಿಂದ ವಾಕಿಂದ ಮುಗಿಸ್ಕೊಂಡು ರಂಗೋಲಿಗೆ ಹಾಕೋಕ್ಕೆ ಅಂತ ಹೂವು ತೊಗೊಂಬರ್ತೀನಿ. ನೋಡಿ, ನಾನು ಬೆಳಗ್ಗೆ ರಂಗೋಲಿ ತೋರ್ಸೋಕ್ಕಾಗಲಿಲ್ಲ, ರಂಗೋಲಿ. ಸೊ ಇವತ್ತು ನಾನು ಎಷ್ಟು ವಾಕ್ ಮಾಡಿದ್ದೀನಿ ಗೊತ್ತಾ? 4.6 ಕಿಲೋಮೀಟರು, ಐ ಥಿಂಕ್ 6,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಮನೆಗೆ ಬಂದು ಬೇಗ ಬೇಗ ಚಪಾತಿ ಹಿಟ್ಟು ಕಲಸಿಟ್ಟು ಚಪಾತಿಗೆ ಏನಪ್ಪ ಮಾಡೋದು ಅಂತ ನೋಡ್ತಾಯಿದ್ದೆ. ಸಿಂಪಲಾಗಿ ಕಾಯಿ ಬಜ್ಜಿ ಮಾಡಿಬಿಡೋಣ ಅಂತ ಅನ್ನಿಸ್ತು. ಯಾಕಂದರೆ ನಂಗೆ ಗೊತ್ತಿರಲಿಲ್ಲ ಇವತ್ತು ಗೋಡೌನಲ್ಲಿ ಕೆಲಸ ಇರುತ್ತೆ ಅಂತ. ಮಧ್ಯಾಹ್ನಕ್ಕೂ ಸಾಂಬಾರಿಗೂ ಆಗುತ್ತೆ, ಮಧ್ಯಾಹ್ನ ಫುಲ್ ಕೆಲಸ ಇರುತ್ತೆ. ಸೊ ಇವತ್ತು ಕಾಯಿ ಬಜ್ಜಿ ಮಾಡಿಬಿಡೋಣ ಅಂತ ಬೆಳ್ಳುಳ್ಳಿ ಜಜ್ಜಾಕಿ, ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದೆರಡು ಮೆಣಸಿನ್ಕಾಯಿ ಹಾಕಿ, ಇದು ನಮ್ಮ ಅಜ್ಜಿ ರೆಸಿಪಿ, ಅಮ್ಮನೂ ಮಾಡ್ತಿದ್ರು. ಆಮೇಲೆ ಇದಕ್ಕೆ ಕೊಬ್ಬರಿ ಎಲ್ಲ ರುಬ್ಬಾಕಿದ್ರೆ ಮೆಣಸಿನ ಸಾರು ಅಥವಾ ಮೆಣಸಿನ ಬಜ್ಜಿ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ. ಸೊ ನಾನಿವತ್ತು ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಮಾಡಿದ್ದೀರಾ, ಟೇಸ್ಟ್ ಹೇಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತಾ ಕಮೆಂಟಲ್ಲಿ ಹೇಳಿ. ನಾನು ಹಸಿ ಎಲ್ಲ ವಾಸನೆ ಹೋದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, 2 ಟೊಮೆಟೊ, ಇದಕ್ಕೆ ಮೇಯ್ನು ಉಪ್ಪು, ಹುಳಿ, ಖಾರ, ಮೀನ್ಸ್ ಹುಣಸೆಹಣ್ಣು, ಬೆಲ್ಲ, ಈ ಥರ ಇದೆ. ಇದು ದೋಸೆಗೂ ತುಂಬ ಚೆನ್ನಾಗಿರುತ್ತೆ, ಇಡ್ಲಿಗೂ ಸಖತ್ತಾಗಿರುತ್ತೆ ಗೈಸ್. ಕಾಯಿ, ಕಡಲೆ, ಒಂಚೂರು ಸಾಂಬಾರು ಪುಡಿನ ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೆಚ್ಚಿಸ್ಕೊಳ್ಳೋದು. ನಾನು ಇದನ್ನು ಚಪಾತಿಗೆ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಬಂದಳು. ವಾಟ್ರ್ ಬಾಟ್ಲು ಏನೋ ನನ್ನ ವಾಟ್ರ್ ಬಾಟ್ಲು ಅದು ತುಂಬಿಸೋದು ನನಗೆ ಗೊತ್ತು, ಹೋಗು ನಿನ್ನ ಕೆಲಸ ನೀನು ಮಾಡು. ಅದೇ ಎರಡೇ ಕೈ, ನನ್ನ ಕೆಲಸ ನನಗೆ ಹೇಳ್ಕೊಡಕ್ಕೆ ಬಂದಿದ್ದೆ ಅಲ್ಲಿಂದ ಇಲ್ಲಿಗೆ. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಹಂಗೆ ಗದ್ರಲಿಲ್ಲ ಅಂದರೆ ಅವಳು ಅಡುಗೆ ಮನೆ ಬಿಟ್ಟು ಹೋಗೋದೇ ಇಲ್ಲ. ಅವಳು ಇನ್ನೂ ರೆಡಿ ಆಗಬೇಕಿತ್ತು. ಸೊ ನಂಬ್ತೀರಾ ಬಿಡ್ತೀರಾ, ಹಬ್ಬದ ಕೆಲಸನೇ ಮಾಡಲೋ, ಈ ಮಕ್ಕಳ ಜೊತೆನೇ ಆಡ್ಲೋ ಅನಿಸುತ್ತೆ. ಫಸ್ಟ್ರೇಟ್ ಆಗುತ್ತೆ. ಬೆಳಗ್ಗೆ ಇನ್ನು ತಿಂಡಿ ಮಾಡಬೇಕು, ಲಂಚ್ ಪ್ಯಾಕ್ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ವಾಶ್ರೂಮ್ ಕ್ಲೀನ್ ಮಾಡಬೇಕು. ಯಪ್ಪ ನೋಡಿ, ಅವಳು ಸ್ನಾನ ಮಾಡಿಕೊಂಡು ತಲೆಗೆ ಬಟ್ಟೆ ಸುತ್ಕೊಂಡು ಕೂದಲು ಒರೆಸು ಅಂದರೆ, ಅಮ್ಮ ನನ್ನ ವಾಟ್ರ್ ಬಾಟ್ಲು ತುಂಬಿಸು ಅನ್ಕೊಂಬಂದಿದ್ದಾಳೆ. ನನಗೆ ಗೊತ್ತಿಲ್ವಾ, ಅವಳು ಎಂಥ ಪೊಸೆಸಿವ್ ಅಂದರೆ, ನನ್ನ ಮಗನ ವಾಟರ್ ಬಾಟ್ಲು ಫಸ್ಟು ತುಂಬಿಸ್ಬಿಟ್ಟಿದ್ದಾರೆ, ನಂದು ತುಂಬಿಸಿಲ್ಲ ಅಂತ. ಸೊ ಸ್ವಲ್ಪ ಎಕ್ಸಸೈಸ್ ಮಾಡಿಸ್ತೀನಿ, ಅಂದರೆ ಸ್ಟೆಪ್ಸ್ ಹತ್ತೋದು, ಇಳಿಸೋದು, ಈ ಥರದ್ದೆಲ್ಲ ಮಾಡಿಸ್ತೀನಿ. ಆ ಕಡೆ ಓದಾಡ್ಕೆ ಡವ್ ಹೊಡಿತಾಳೆ, ನಂದು ಆಗೋಯ್ತು, ನಂಗೆ ಹಿಂಗೆ, ನಂದು ಹತ್ತಾಯ್ತು, ಹಾಗೆ ಹಿಂಗೆ ಅಂತ. ಸೊ ಅದಕ್ಕೆ ಎದುರುಗಡೆನೇ ನಿಂತಿದ್ದೀನಿ. ಯಾಕಂದರೆ ಮುಂಚೆ ಎಲ್ಲ ಕರಾಟೆಗೆ ಹಾಕಿದ್ದೆ, ಇವಾಗ ಕರಾಟೆ ಎಲ್ಲ ಬಿಡಿಸ್ಬಿಟ್ಟಿದ್ದೀನಿ. ಸತೀಶಿನೂ ಮಲ್ಕೊಂಡಿದ್ರು. ನಾನು ಆಗಲೇ ಹೇಳ್ದಾಗೆ ಇದಕ್ಕೆ ಉಪ್ಪು, ಹುಳಿ, ಖಾರ ಮೇಯ್ನು. ಸೊ ಹುಣಸೆಹಣ್ಣೆಲ್ಲ ಚೆನ್ನಾಗಿ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ, ಕಿವುಚ್ಬಿಟ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿ ಒಂದು ಕುದಿ ಕುದ ಮೇಲೆ ಒಂಚೂರು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಾಯಿ ಬಜ್ಜಿ ರೆಡಿ ಆಗುತ್ತೆ. ಇದಿಷ್ಟು ರೆಡಿ ಮಾಡಿ ಬೇಗ ಫಸ್ಟು ಒಂದು ರೌಂಡು ಅಡುಗೆ ಮನೆ, ಗ್ಯಾಸ್ ಕಟ್ಟೆ, ಸ್ಲ್ಯಾಬು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಚಪಾತಿ ಲಟ್ಟಿಸ್ಬೇಕಲ್ವಾ, ಸೊ ಹಾಗಾಗಿ ವಾಟ್ರ್ ಬಾಟ್ಲಿಗೆಲ್ಲ ಬಿಸಿನೀರು ತುಂಬಿಸಿ, ಸ್ವಲ್ಪ ಪಾತ್ರೆ ಇತ್ತು ಅಲ್ಲಿಂದಲ್ಲೇ ಹಾಲಿನ ಪಾತ್ರೆ ಎಲ್ಲನೂ ತೊಳೆದಿಟ್ಟು, ಹಾಲು ಕಾಯಿಸಿದ್ದು ಗಂಜಿ ಮಾಡಿದ ಪಾತ್ರೆಗಳೆಲ್ಲ ತೊಳೆದಿಟ್ಟು, ನಾನೊಬ್ಳಿಗೆ ಅಲ್ಲ ಗೈಸ್, ನನ್ನ ಮಕ್ಳಿಗೂ ನಾನು ಏನೂ ಇಲ್ಲ ಅಂದರೆ ಹೆಂಗೆ ಸರ್ವೈವ್ ಆಗಬೇಕು ಅಂತ ಕಲಿಸಿದ್ದೀನಿ. ಕತ್ತೆಗೆ ವಯಸ್ಸಾಗೈತೆ ಇಬ್ರಿಗೂ. ಫೋನ್ ಕೊಡ್ತೀನಿ, ಇಬ್ರು ಕಚ್ಚಾಡು. ಇದನ್ನ ಸುಮಾ ಮ್ಯಾಮ್ಗೆ ಕಳಿಸ್ತೀನಿ. ಕಚ್ಚಾಡು ಏನ ಫೋನ್ ಅಲ್ಲ, ಫೋನ್ ಬರುತ್ತೆ. ಏನಂದೆ ವರ್ಡು? ಕಚ್ಚಾಡು, ಬಾ ಕಚ್ಚಾಡು. ಟೈಮ್ ಆಯ್ತು, ಇಷ್ಟೋ ತನಕ ಟೈಮ್ ಆಗಿಲ್ಲ. ಕಚ್ಚಾಡ ತನಕ ಕೊಡು, ನೀನ್ ಬಿಡು ಬಾಯಿ. ಇದು ಅರ್ಧ ಮಾಡ್ಬಿಟ್ಟು ಇಬ್ರಿಗೂ ಕೊಡ್ತೀನಿ. ಇಬ್ಬರು ಕಚ್ಚಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನನ್ನ ಪಾಡಿಗೆ ನಾನು ಅವ್ರಿಗೆ ತಿಂಡಿ ಕೊಟ್ಟು, ಮೊಬೈಲ್ ಬೇಕು ಅಂತ ನೋಡಿ ಹಾಸಿಗೆದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ, ಸೋಫಾ ಎಲ್ಲ ಕೊಡುವಿ, ಒದ್ರಾಸಿ, ಸೊ ಮನೆಯೆಲ್ಲ ಕಸ ಗುಡಿಸಿ, ಮನೆಯೆಲ್ಲ ಮಾಪ್ ಮಾಡಿ ಬೇಗ ಎಷ್ಟು ಕೆಲಸ ಮಾಡ್ತೀನಿ ಅಂದರೆ, ಯಪ್ಪ ನನಗೆ ಎಷ್ಟು ಕೆಲಸ ಮಾಡಿದ್ರು ಟೈಮ್ ಆಗೋದೇ ಗೊತ್ತಾಗಲ್ಲ. ಇಷ್ಟು ಬೇಗ 7:30, ಇಷ್ಟು ಬೇಗ 8 ಗಂಟೆ ಆಗೋಯ್ತಾ ಅನಿಸುತ್ತೆ ನೋಡಿ. ಎಲ್ಲ ಕೆಲಸ ಮುಗಿಸಿದ್ದೀನಿ. ಅವರಿಬ್ರದ್ದು ತಿಂಡಿ ಕೂಡ ಆಯಿತು, ಅವರಿಬ್ಬರು ರೆಡಿ ಆಗ್ತಾಯಿದ್ದಾರೆ.
ಇದ್ದಾರೆ. ಸೊ ನಾನು ಹೋಗಿ ಅಷ್ಟರಲ್ಲಿ ಬೇಗ ಫ್ರೆಶ್ ಅಪ್ ಆಗಿ ಬಂದುಬಿಡೋಣ ಅಂತ ಹೇಳಿ ಚಕ ಚಕ ಅಂತ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ. ಬಟ್ ಬಿಸಿನೀರೇ ಇಲ್ಲ ಗೈಸ್, ಇಬ್ಬರು ಖಾಲಿ ಮಾಡಿಬಿಟ್ಟಿದ್ರು. ಸೊ ಈಗ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ, ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ಅವರಿಬ್ಬರದ್ದು. ಇದ್ದಿದ್ದೆ ಕಚ್ಚಾಟ ಯಾಕೆ ಅಂದರೆ ಮೊಬೈಲ್ಗೋಸ್ಕರ. ಮೊಬೈಲ್ ಅಂದರೆ ಖಾಲಿ ಪೋಲಿ ಮೊಬೈಲ್ ನೋಡೋಕ್ಕಲ್ಲ, ಬಟ್ ಅವನು ನಂದು ಹೋಮ್ವರ್ಕ್ ಬರೀಬೇಕು ಅಂತ, ಇವಳು ನಂದು ಹೋಮ್ವರ್ಕ್ ಬರೀಬೇಕು ಅಂತ. ಸೊ ಎಲ್ಲ ಹೆಣ್ಮಕ್ಳು ಕೇಳ್ಕೊಳ್ಳೋದು ಒಂದೇ, ಪೂಜೆ ಆಗಿದ ತಕ್ಷಣ ತಾಲಿ ಸರಕ್ಕೆ ಅರ್ಶಿನ ಕುಂಕುಮ ಹಚ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ. ನಾನು ಬೆಳಗ್ಗೆಯಿಂದ ಚಪಾತಿ ಮಾಡಿದ್ದೆ, ತೋರಿಸ್ಲಿಲ್ಲ ನಿಮಗೆ. ಕೆಲಸ ಮಾಡೋರಿ ಬರೀಲಿ. ಕಾಯಿ ಬಜ್ಜಿ ಮಾತ್ರ ಸಖತ್ತಾಗಿ ಬಂದಿತ್ತು, ಚಪಾತಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿತ್ತು. ಯಾಕಂದರೆ ಮೊಬೈಲ್ ಇಟ್ಕೊಂಡು ಅವರಿಬ್ಬರು ಬರೀತಾಯಿದ್ರು, ಅವ್ನು ಬರ್ದಾಮೇಲೆ ಇವಳು ಆ ಥರ. ಸೊ ಹಾಗಾಗಿ ನನಗೆ ಕ್ಯಾಮ್ರಾ ಸಿಕ್ಕಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಟೆಂಪಲ್ಗೆ ಬಂದಿದ್ದೀನಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಫಸ್ಟು ಯಾವುದು ಹೆಂಗಾದರೂ ಇರಲಿ ದೇವಸ್ಥಾನಕ್ಕೆ ಹೋಗಬೇಕು, ಅರ್ಚನೆ ಮಾಡಿಸ್ಕೋಬೇಕು, ಮಹಾಮಂಗಳಾರತಿ ಮಾಡಿಸ್ಕೋಬೇಕು, ಆ ತಾಯಿನ ಕಣ್ಣು ತುಂಬ ನೋಡ್ಕೋಬೇಕು. ನಾನು ಕೇಳ್ಕೊಳ್ಳೋದು ಒಂದೇ, ತಾಯಿನ ಸೇವೆ ಮಾಡೋ ಶಕ್ತಿ ಕೊಡು ಅಮ್ಮ ತಾಯಿ ಜಗನ್ಮಾತೆ, ನೀನು ಎಷ್ಟು ಶಕ್ತಿ ಕೊಡ್ತೀಯೋ ಅಷ್ಟು ನಾನು ನಿನ್ನನ್ನು ಸೇವೆ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಮ್ಮ ಎದ್ದು ಬರ್ತಾ ಇದ್ದಾರೇನೋ ಅನ್ಬೇಕು, ಆ ರೀತಿ ಅಲಂಕಾರ ಇತ್ತು ಇವತ್ತು. ನನಗಂತೂ ನೋಡಿ ತುಂಬ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮೈಂಡ್ಗೆ ಒಂದೇ ಥಾಟ್ ಬರುತ್ತೆ, ಇಷ್ಟೆಲ್ಲ ಕಷ್ಟಪಡು ಅಂತ ಯಾರಾದರೂ ಹೇಳಿದಾರಾ? ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ಅಂತ. ನಾನು ನಿಜಾನ ಕೆಲಸನ ಕಷ್ಟ ನನಗಾಗಲ್ಲ ಅಂತ ನಾನು ಯಾವತ್ತೂ ಮಾಡಲ್ಲ. ಕಷ್ಟನೂ ಕೂಡ ನಾನು ಇಷ್ಟಪಟ್ಟು ಮಾಡ್ತೀನಿ. ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ನಗ್ನಗ್ತಾ ಇದ್ದರೆ ಅಷ್ಟೇ ಸಾಕು. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಮನುಷ್ಯರೇ ಇಲ್ವಾ ಅನಿಸುತ್ತೆ. ಏನಾಯ್ತು ನೆನ್ನೆ ನಿನಗೆ ಕೋಟೆ? ನಾನು ಅವ್ರಿಗೆ ಒಂದು ಫೋನ್ ಮಾಡು ಅಂದೆ. ಫೋನ್ ಮಾಡು ಒಂದು. ಮಾಡಿಲ್ಲ ಅಂದರೆ ಅವರು ಮರ್ತ್ಕೊಂಡು ಬೇರೆ ಕಡೆ ಹೊರ್ಟೋಗ್ಬಿಡ್ತಾರೆ. ಹ್ಞೂ ಬರ್ತಾರೆ ಇನ್ನೊಬ್ರು. ಏನಾಗಿತ್ತು ನೆನ್ನೆ ನಿನಗೆ? ಹುಷಾರಿರ್ಲಿಲ್ವಾ? ಕಿಡ್ನಿ ನೋವು. ರಾತ್ರಿ ಇಡೀ ಒಬ್ಬನೇ ಬೈಕ್ ಬತ್ತಿದ್ದಲ್ಲ ರೋಡ್ ಫುಲ್ಲು. ಅಲ್ ಬಿಡ ಅಲ್ಲೋ ಅಲ್ ಬಿಡ. ನಗ್ನಗ್ತಾ ಇರೋ ಜೀವನದಲ್ಲಿ ಕೋಟೆ. ಚಪಾತಿ ಬಾ ಅಲ್ಲೂಜ್ದಾ ಎದ್ದೇಳು ಬಾ. ಆಯ್ತು ತಿನ್ನಲ್ವಂತೇನೋ ಹಾಕೊಡ್ಲಾ? ಕೇಳ್ಕೊಂಬ ಹೋಗು ಅಲ್ಲಿಗೆ. ಒಟ್ಟಿಗೆ ಹಾಕೊಡ್ಲಾ? ನಿಮ್ಮ ಅಣ್ಣನ್ಗೆ ಹಾಕೊಡ್ಲಾ? ಕೇಳ್ಕೊಬ್ರಗೋ. ನಾನು ಇನ್ನೂ ತಿಂದಿಲ್ಲ. ಎಲ್ಲ ಕೆಳಗೆ ಬಂದು ಕೂತ್ಕೊತೀನಿಲ್ಲ. ಹ್ಞೂ ಅದೇ ಅನ್ನಿಸ್ಕೊಳಕ್ಕೆ ನಿಮ್ಮ ಅಣ್ಣನ ಕೈಲಿ ಮನೇಲಿ ಕೆಲಸ ಇಲ್ವಾ ಅಂತ ಕೆಳಗಡೆ ಬಂದರೆ. ನಾನು ಅವರೆಕಾಯಿ ನೋಡಿದ್ರೆ ಅವರೆಕಾಯಿ ಗೊಜ್ಜೆ ಮಾಡುವೆ. ಇವಾಗ ತಂದಿದ್ದ. ಕೇಳ್ಕೊಂಬ ಹಾಕೊಡ್ಲಾ? ಕೇಳ್ಕೊಂಬರ. ನಮ್ಮ ಪತಿ ದೇವ್ರದ್ದು ಒಂಥರ ಡಿಫ್ರೆಂಟು. ಸೊ ಕೆಳಗಡೆನೆ ಹಾಕಿಸ್ಕೊಂಬಾ ಅಂತ ಕಳಿಸಿದ್ದಾರೆ ನಮ್ಮ ಹುಡುಗನ್ನ. ಸೊ ನಾನು ಚಪಾತಿನ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ. ಅವರು ತಿನ್ಬಿಟ್ಟು ಹೋಗಿ ಅಂದರೆ ಆಗಲ್ಲ. ಅವ್ರು ಇದ್ದಿದ್ದ ಕಡೆನೇ ಅವ್ರು ತಿಂಡಿ ತಿನ್ನಬೇಕು ಅಂದರೆ ನಾವು ತೊಗೊಂಡೋಗಿ ಕೊಡಬೇಕು. ನಾನು ಅಕ್ಕಿ ರೊಟ್ಟಿ ತಿಂತಾರೇನೋ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಅವರು ನನಗೆ ಎಷ್ಟೇ ಬೈಲಿ, ಅವರು ನನಗೆ ಎಷ್ಟೇ ಅನ್ನಲಿ, ಅವ್ರು ಏನೇ ಅಂದರು ಅವ್ರು ತಿಂಡಿ ತಿಂದಾರ? ನಾನು ಯಾವತ್ತೂ ತಿಂಡಿ ತಿಂದಿಲ್ಲ. ಸೊ ಅವ್ರಿಗೆ ತಿಂಡಿ ಕೊಟ್ಟಾದಮೇಲೆ ಇವಾಗ ನಾನು ಹಾಕ್ಕೊಂಡು ಕೂತ್ಕೋತಾ ಇದ್ದೀನಿ ತಿಂಡಿ ತಿನ್ನೋಣ ಅಂತ. ಯಾಕಂದರೆ ಇವತ್ತು ಟ್ಯಾಂಕ್ ಮತ್ತು ಸಂಪ್ ಕ್ಲೀನ್ ಮಾಡೋಕ್ಕೆ ಬರ್ತಾರೆ, ಅದಕ್ಕೋಸ್ಕರ. ಬೆಳಗ್ಗೆ ಬಂದ್ಬಿಟ್ಟು ಹಿಂಗೆ ಕೈ ಹಿಡ್ಕೊಂಡು ಮುರಿಯೋದು ಒಡೆಯೋದು. ರಿಪೇರಿ ಬಂದಿದ್ದೀಗ. ಏನು ರಿಪೇರಿ? ಮೊಬೈಲು. ಅಯ್ಯೋ ಕೆಲಸ. ಈ ವಯಸ್ಸಲ್ಲಿ ನಿಂಗೆ ಇವೆಲ್ಲ ಬೇಕಾ? ಏನಾಗೈತೆ ನಿಮ್ಮ ಮೊಬೈಲ್ಗೆ? ಆಯ್ತಾ? ಇವ್ರು ಬಂದವ್ರ ಕೆಳಗಡೆ? ಯಾರು? ಕೆಲಸ ಮಾಡೋರು. ಬೈಕ್ ಏನಿಲ್ಲ. ಫಸ್ಟ್ ಟ್ಯಾಂಕಿ ಮಾಡ್ಬಿಡಪ್ಪ.
ಎಲ್ಲಿ ಸಹ ಅಲ್ಲೇ ಅದೇ ಇರೋಣ. ಇವಾಗ ಬಂದ್ರಾ? ಗೊತ್ತು ಗೊತ್ತು. ಒಬ್ರೇನಾ? ಮತ್ತೆ ನಾವು ಫಸ್ಟ್ ಟ್ಯಾಂಕಿಗಳು ಮಾಡ್ಬಿಡಿ. ಆಯ್ತು ಗೊತ್ತಲ್ಲ? ಗೊತ್ತು. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ತಿಂಡಿ ಮಾಡಿ. ಹಾಂ, ಸ್ವಲ್ಪ ತಿಂಡಿ ತಿನ್ನಿ, ಬನ್ನಿ ಕಾಫಿ ಮಾಡ್ತೀನಿ ಬನ್ನಿ. ಅವರು ಬ್ಯಾಂಕ್ ಅವರು, ಸೊ ಸ್ವಲ್ಪ ನಂದು ಆಧಾರ್ ಮತ್ತು ಪಾನ್ ಕಾರ್ಡ್ ಎಲ್ಲ ಬೇಕಿತ್ತಂತೆ, ಅದಕ್ಕೆ ಅಂತ ಬಂದಿದ್ದಾರೆ. ತಿಂಡಿ ತಿನ್ನಿ, ಕಾಫಿ ಕುಡೀರಿ ಅಂತೆಲ್ಲ ಕರೀತಾ ಇದ್ದೆ. ಇಲ್ಲ ಮೇಡಮ್, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಯಿದ್ರು. ಫೋನ್ ನಂಬರ್ ಎಲ್ಲ ಬೇಕು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸತೀಶ್ ಹೇಳ್ತಾಯಿದ್ರು, ಅಲ್ಲೇ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದೆಯಲ್ಲ ಅಂತ. ನಾನು ಆ್ಯಕ್ಚುಲಿ ಕೆಳಗಡೆ ಕಟ್ಟಿಲ್ವಾ? ಅವ್ರ ಮೇಲ್ಗಡೆನೂ ಇದ್ದಾರೆ, ಅವ್ರಿಗೆ 2 ಕಪ್ ಮಾಡಿ. ಇಬ್ರು, ಇನ್ನೊಬ್ರು ಬರ್ತೀನಿ ಅಂದ್ರಲ್ಲ, ಮಾಡ್ರಿ. ನೀವು ಚೆನ್ನಾಗಿ ಮಾಡ್ತೀರಾ, ಎದ್ದು ಬಾಟಿ ಮಾಡೋಗ್ರಿ. ಚೋಡಿ ಅಪ್ಪಾಜಿ, ಆ ಮಲ್ಗೆರೊಳಗೆ ಕೈ ಮೇಲೆ ಕಾಲ ಮೇಲೆ ಮುರಿದು ಕೈಯೆಲ್ಲ ನೋವು ಮಾಡಿ ಆ ಹುಡ್ಗಿಗೂ ಹಂಗೆ ಟಾರ್ಚರ್ ಕೊಟ್ಟು ನೆನ್ನೆಯಿಂದ ನೀವು ಮಾಡ್ರಿ. ಏನಂತ್ರಿ ಲಾಯರ್ಗೆ? ಆಯ್ತು, ಹೋಗಿ ಟೀ ಮಾಡಿ. ಏನು ಕೇಸು ಕ್ಲೋಸ್ ಆಗೋಯ್ತದ ಹಂಗಾರೆ? ಸರ್ ಇನ್ನೂ ಇಲ್ಲ ಸರ್, ಮುಂದಕ್ಕೆ ಇವತ್ತು ನೋಟಿಸ್ ಕಳಿಸಿ ಬನ್ನಿ ಅಂದರು. ಅಯ್ಯೋ, ಈ ಅಕ್ಕಪಕ್ಕ ಎಂಥ ಕಚ್ಚಡ ಕಜ್ಜಿ ನಾಯಿಗಳಿದಾವೆ ಅಂದರೆ, ಕೆಲಸ ಮಾಡ್ತಾ ಇರೋದು ನಮ್ಮ ಮನೇಲಿ, ದುಡ್ಡು ಕೊಡೋದು ನಾನು, ಕ್ಲೀನ್ ಮಾಡಿಸ್ತಾ ಇರೋದು ನಮ್ಮನೆ ಸಂಪು, ನಮ್ಮನೆ ಟ್ಯಾಂಕಿ. ಇವ್ರುಗಳಿಗೆ ನಾನು ನೋಡಿದ್ರೆ ಅದು ಏನು ಉರಿ ಉಷ್ಣ ಏನು ಅಂತ ಗೊತ್ತಾಗಲ್ಲ. ಬಾಯಿಗೆ ಬಂದಂಗೆ ಲಟ ಲಟ ಲಟ. ಒಂದು ಬಟ್ಟೆ ಒಣಗಾಕಕ್ಕೆ ಹೋಗೋಕ್ಕಿಲ್ಲ ಗೈಸ್ ನಾನು. ಕಜ್ಜಿ ನಾಯಿಗಳ ಥರ ನಿಂತ್ಕೊಂಡು ನೋಡ್ತಾರೆ. ನಮ್ಮನೆ ಬಟ್ಟೆ ನಾವು ಒಣಗಾಕಿದ್ರೆ ಇವ್ರಿಗೇನು? ಇವ್ರು ಬಂದು ಒಕ್ಕೊಡ್ತಾರ, ಇವ್ರು ಬಂದು ಕ್ಲೀನ್ ಮಾಡಿಕೊಡ್ತಾರ, ಇವ್ರು ಬಂದು ಎಲ್ಲ ಕೆಲಸ ಮಾಡಿಕೊಡ್ತಾರ. ಮಾಡೋಳು ನಾನು, ಸಾಯೋಳು ನಾನು. ಇವ್ರಿಗೇನು ನನ್ನ ಕಂಡ್ರೆ ನೋವು ಅಂತ ನಂಗೆ ಗೊತ್ತಾಗಲ್ಲ. ಎಲ್ಲ ಬಟ್ಟೆ ಎತ್ಕೊಂಬಂದಿಟ್ಟೆ, ಈಗ ಇದನ್ನು ಮಡಚಿ ಎತ್ತಿಡಬೇಕು. ಈ 3 ಫ್ಲೋರ್ ತನಕ ಹತ್ಕೊಂಡು ಬರೋದಿದೆಯಲ್ಲ, ತುಂಬ ಕಷ್ಟ ಗೈಸ್. ನಾನು ವಾಕ್ ಮಾಡಿ ಅಭ್ಯಾಸ ಇರೋದಕ್ಕೆ ಸಲೀಸಾಗಿ ಇಳಿತೀನಿ. ಆದರೂ ಒಂದೊಂದು ಟೈಮ್ ಹೆದರಿಸ್ರು ಬಿಡ್ತಾ ಇರ್ತೀನಿ. ನೋಡ್ತಾ ಇದ್ದೆ, ಅಷ್ಟೇನು ಗಲೀಜಾಗಿರಲಿಲ್ಲ. ಯಾಕಂದರೆ ಈಗ ಒಂದು 4-5 ಮಂತ್ಸ್ ಬ್ಯಾಕ್ ನಾವು ಚಾರುದು ಸೂತ್ಕ ತೆಗಿವಾಗ ಎಲ್ಲ ಕ್ಲೀನ್ ಮಾಡಿದ್ವಿ, ಡೀಪ್ ಕ್ಲೀನು. ಸೊ ಹಾಗಾಗಿ ಅಷ್ಟೇನು ಗಲೀಜಾಗಿರಲಿಲ್ಲ. ಬಟ್ ಆದರೂ ಕೂಡ ಬೋರು ಹಾಕ್ತಿರ್ತೀವಿ, ಮತ್ತು ಕಾವೇರಿ ವಾಟ್ರಲ್ಲೂ ಒಂದು ಸ್ವಲ್ಪ ಗಲೀಜು ಬರ್ತಾ ಇರುತ್ತೆ. ಹಾಗಾಗಿ ನಾವು ಈಗ 3 ಮನೆಗೂ 3 ಟ್ಯಾಂಕ್ ಇದೆ, ಸೋಲಾರ್ ಇದೆ. ನೋಡಿ ನೀರು ಎಷ್ಟು ತಿಳಿಯಾಗಿದೆ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ದೆ, ಎಲ್ಲಿದ್ದೀರಾ, ಗಲೀಜು ಜಾಸ್ತಿ ಇದೆಯಾ ಅಂತ ಅಂದ್ಬಿಟ್ಟು. ಮೇಲಿದ್ದೀರಾ, ಒಳಗಿದ್ದೀರಾ? ಹಾಂ, ಆಯ್ತು ತೊಳಿರಿ. ಹಾಂ ಹಾಂ, ಮಳೆ ಅಲ್ವಾ? ಆಮೇಲೆ ನಾವು ಬೋರು ಹಾಕೋತೀವಲ್ಲ, ಬೋರು ಟೀ ಕೊಡು. ಹಾಂ, ಟೀ ತಗೊಳ್ಳಿ, ಕುಡ್ದ್ಬಿಟ್ಟು ಮಾಡಿ. ಮೇಲ್ ಬರೋ, ನೀನು ಬಿಗ್ಯಾಗ ಬಾ. ಜವ್ರಕ ಬಿದ್ದಿದ್ಯಾ ಕೋಟೆ ನಮ್ಮ ಹುಡ್ಗ, ಕೊಟ್ಬಿಡು. ನೀ ಕುಡ್ದಾ? ಅವ್ರಿಗೆ ಕೊಟ್ಟ ಕೆಳಗಡೆ ಅವ್ರಿಗೆ ಬೆಳಗ್ಗೆ ಸಾಕು ಮಾಡಿ ಅವ್ರ ಕೆಲಸ ಯಾರನ್ನ ಏನ ಇಲ್ಲ ಐತಲ್ಲ ಆ್ಯಸಿಡಾ? ಹ್ಞೂ, ಕೆಳಗಡೆ ಐತೆ, ಕೊಡ್ತೀನಿ ಮಾಡಿ. ಕೆಳಗಡೆ ಬನ್ನಿ. ಕೋಟೆ ಸರಿ, ಅಲ್ಲಿ ಆ್ಯಸಿಡ್ ಐತಲ್ಲ, ತಗೊಬನ್ನ ತಂದು ಕೊಡ್ತೀನಿ. ಅಲ್ಲಿ ಆ್ಯಸಿಡ್ ಐತಲ್ಲ, ಬಾತ್ರೂಮ್ ಹತ್ರ ಇಟ್ಟಿದ್ದೀನಲ್ಲ. ಅವರು ಕೆಲಸ ಮಾಡ್ತಾವ್ರೆ, ನೋಡ್ಬೇಕು. ನೀವು ತರ್ಬೇಕು ತಾನೇ? ಹಾಂ, ಮಾಡಿ ಕೊಡ್ತೀನಿ. ಇನ್ನು ವಾಶ್ ಮಾಡಿರೋ ಬಟ್ಟೆಗಳು, ಬ್ಲ್ಯಾಂಕೆಟ್ಗೆಲ್ಲ ನೀರು ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲನೂ ಎತ್ಕೋತಾ ಇದ್ದೀನಿ. ನಾನು ಬಟ್ಟೆ ಒಗೆದ್ರು ನೋಡಿದ್ರು ಕಷ್ಟಪಡ್ತಾರೆ, ನನ್ನ ಬಟ್ಟೆ ಒಣಗಾಕಿದ್ರು ಕಷ್ಟಪಡ್ತಾರೆ, ನಮ್ಮ ಬಟ್ಟೆ ನಾವು ಇಟ್ಕೊಂಡ್ರು ಕಷ್ಟಪಡ್ತಾರೆ. ಹೆಂಗಿತ್ತು ಮೈಸೂರು?
ಫುಲ್ ಮೈಸೂರು. ಹಾಂ, ನೀವು 10 ಇಳಿದೇ ಸಾಕಾಯ್ತು ನನಗೆ. 3 ಆಯ್ತಾ? ಹಾಗೆ ಎಲ್ಲ ನೀವು ತೋರಿಸ್ಬಿಡ. ಹ್ಞೂ, ನೀವು ಒಂದು ಕೂಗು ಹಾಕಿದ್ರೆ ಬರುವೆ. ಏನಿಲ್ಲ ರೀ, ನೀವು ಮಾಡಿದ್ರೆ ಕ್ಲೀನಾಗಿ ಮಾಡಿರ್ತೀರಾ. ಹೋದ್ಸಲಿ ಒಂದು ಸ್ವಲ್ಪ ಗಲೀಜಿತ್ತು. ನಮ್ಮ ಮಗಳು ಫಂಕ್ಷನಲ್ಲಿ ಮಾಡಿಸಿದ್ವಲ್ಲ. ಅದು ಇದು ಒಳ ನೀರಲ್ವಾ, ಹಾಂ ಅದು ಮಣ್ಣು ಬರ್ತದ. ಈಗ ನಾನು ಕ್ಲೀನ್ ಮಾಡ್ಬಿಟ್ಟು ಹೋಗಿರ್ತೀನಿ. ಹಾಂ 4-5 ತಿಂಗಳು ಮಣ್ಣು, ಹಾಂ ಅದು ಒಳ ನೀರು. ಈಗ KRS ನೀರು, ಕಬ್ಬಿನಿ ಹಾಂ. ಬೇಡ ಮಿಕ್ಸ್ ಆಗ್ಬಿಡ್ತದೆ. ಅವ್ರು ಎತ್ಕೊಳ್ಳೇ ಇಲ್ಲ ಕಾಟನ್ ಬಾಕ್ಸ್ಗಳು. ಕೆಲವ್ರು ಏನು ಮಾಡ್ತಾರ, ತಿಳಿ ನೀರು ಮಾತ್ರ ಮೇಲ್ ಬರ್ತದ, ಹಾಂ, ಕೆಸರು ಕೇಳ್ಕೊಂತಿರುತ್ತೆ. ಯಪ್ಪ, ಜಾರ್ ಬಿದ್ದರೆ ಮುಗೀತು ನನ್ನ ಕತೆ. ನೋಡಿ ಎಷ್ಟು ಗಲೀಜು. ಹಾಂ, ನೋಡಿ ಇಲ್ಲೇ ಕಾಣಿಸ್ತೈತಲ್ಲ. ಈ ಕ್ಯಾಪ್ಗಳೆಲ್ಲ ತೊಳೆದು ಬಿಡಿ. ಕ್ಯಾಪ್ಗಳು ತೊಳೆದ್ಬಿಟ್ಟು ಮುಚ್ಚದೆ. ಹಾಂ ಹಾಂ, ಫೈನ್. ಏನಿಲ್ಲ ಹಾಂ, ನೋಡಿ, ಇದು ಹೊಸ ಟ್ಯಾಂಕು, ಅದು ಹೊಸ ಟ್ಯಾಂಕ್ ತರನೇ. ಅದನ್ನ ಫಿಟ್ ಮಾಡ್ಸಿದ್ವಿ. ಈಗ ಇದನ್ನ ಹೊಸದೇ ಹೋಸತ್ಕಿಂತ ಈಗ ಚೆನ್ನಾಗಿ ಮಾಡೀನಿ. ಹೋಸತಿ ಅದಕ್ಕೆ ಹೇಳಿದ್ದು, ಬ್ರೆಸ್ಸಲ್ಲಿ ಉಜ್ಜು ಮಾಡಿದಿ, ಕೆಮಿಕಲ್ ತಗೊಬಂದು ಮಾಡೀನಿ. ಅದೇ ಹೌದು. ನನ್ನ ಮಗಳದು ಫಂಕ್ಷನ್ ಅಲ್ಲಿ ಇದರಲ್ಲಿ ನಾನು ಎಲ್ಲಿ ನನ್ಗೆ ಯಾರು ಗೊತ್ತಾಗಿಲ್ಲ, ಯಾರು ಕಸ್ಟಮರು. ಹಾಂ ಬಳ್ಳಾರಿ ಸರ್ಕಲ್ ಹತ್ರ ಮಹೇಶ್ ಪ್ರಸಾದ್ ಹೋಟ್ಲದಲ್ಲ, ಹಾಂ ಅಲ್ಲಿ ಆಸಿಡ್ ಅಂಗಡಿ ಅವಲ್ಲ, ಹಾಂ ಅಲ್ಲಿ ಹೋಗ್ಬಿಟ್ಟು ಟ್ಯಾಂಕ್ ಅಂದ್ಬಿಟ್ಟು ಕೇಳಿ ನೋಡಿ ಕೊಡ್ತಾರ. ಹಾಂ ಹೊಸ ಟ್ಯಾಂಕ್ ತರ ಆಯ್ತದ, ಅದು ಒಂದು 20-30 ರೂಪಾಯಿ ಆಸಿಡ್ ಅಂದ್ರು. ಹಾಂ ತಗೊಬಂದು ಈಗ ಹಂಗೆ ಆಯ್ತಿದೆ, ಹಾಂ. ಹೊಸ ನೋಡಿ, ಟ್ಯಾಂಕ್ ತರ ಆಗದೆ. ಆ ಟ್ಯಾಂಕ್ ಇದು ತೊಳೆದು ಬಿಡಪ್ಪ ಕ್ಯಾಪು. ಬನ್ನಿ ಕೆಳಗೆ. ಸರಿ ಸರಿ, ಆನ್ ಮಾಡ್ಲಾ? ಆನ್ ಮಾಡ್ಲಾ? ಅಯ್ಯೋ ಭಗವಂತ, 10 ಇಳ್ದು ಒಂಚೂರು ಜಾರ್ ಬಿಟ್ರೆ ಮುಗೀತು ಕತೆ. ಯಾಕಂದರೆ ಕಾಲು ವೆಟ್ಟಲ್ವಾ, ನೆಲನೂ ವೆಟ್ಟು, ಕಾಲು ವೆಟ್ಟು. ಝೊಂಗ್ ಚಪಕ್ ಪಾತಗಳ ಕೊಟ್ಟೋಗ್ಬಿಡ್ತೀನಿ ನಾನು. ಮೊದಲೇ ಪತ್ರಗುಟ್ಟದ ಆಂಜನೇಯ. ಈ ಕೋಟೆ ಕೋಟೆ ಕೋಟೆ, ಏ ಕೋಟೆ, ಮೋಟ್ರ್ ಆನ್ ಮಾಡೋ. ನಿನ್ನ ಜೊತೆ ಕಿರ್ಚಿ ನನ್ನ ಗಂಟ್ಲು ಬಿದ್ದೋಯ್ತು. ಇವಾಗ ಮೋಟ್ರ್ ಆನೋ, ಮೋಟ್ರ್ ಹಾಕು, ಟ್ಯಾಂಕ್ ಎಲ್ಲ ಆಯಿತು. ಓ ಬನ್ನಿಪ್ಪ, ಬನ್ನಿ ನೋಡ್ಕೊಂಡು. ನಾನು ಮೇಲಿದ್ದೆ ಟ್ಯಾಂಕ್. ಹೌದಾ, ಬನ್ನಿ ಒಳಗೆ ಬನ್ನಿ. ಇದು ವಂಶವೃಕ್ಷದ ಫಾರ್ಮ್ ಮಾಡಿಸ್ತಾ ಇದ್ವಿ. ಹೌದಾ, ಸೈನ್ ಬೇಕಿತ್ತಾ? ಬನ್ನಿ ಒಳಗೆ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ನಾನು ಟ್ಯಾಂಕಿ ಕ್ಲೀನ್ ಮಾಡಿಸ್ತಾ ಇದ್ನಲ್ಲ. ಹಾಂ, ಇವಾಗ ಅಂದರೆ ರಿಜಿಸ್ಟರ್ ಆಗಿದೆ ಅಲ್ವಾ? ರಿಜಿಸ್ಟರ್ ಎಲ್ಲ ಆಗಿದೆ ಈಗ ವಂಶವೃಕ್ಷದ. ಅದೇ ಹೌದು. ಈಗಂತೂ ಇಲ್ಲ, ರೂಲ್ಸು ಚೇಂಜ್ ಆಗಿದೆ. ಈಗೆಲ್ಲ ಸ್ವಲ್ಪ ಸಖತ್ತು ಎ ಖಾತೆ ಬಿ ಖಾತೆ ಏನೇನೋ ಹೇಳ್ತಿರ್ತಾರೆ. ಸ್ವಲ್ಪ ತಿಂಡಿ ಮಾಡಿ ಬನ್ನಿ. ಸರಿ, ನಾನು ಮೇಲಿದ್ದೆ ಕೇಳಿಸ್ಲಿಲ್ಲ, ಈ ಲಾಸ್ಟ್ ಫ್ಲೋರಲ್ಲಿದ್ದೆ. ಅರೆ ಅದು ಇದು ಮಾಡೋ, ಮೋಟ್ರ್ ಆನ್ ಮಾಡೋ. ಸೊ ಮೋಟ್ರೆಲ್ಲ ಆಫ್ ಮಾಡಿಬಿಟ್ಟಿದ್ದೀರಲ್ಲ. ನಾನು ಅವ್ರಿಗೆ ನೀರು ಬೇಕಲ್ಲಿ ತೊಳೆಯೋಕ್ಕೆ. ಆನ್ ಮಾಡಿ ಅಂತವ್ರೆ ಮೇಲ್ ಮಾಡಿ. ಅವರು ವಂಶವೃಕ್ಷದ ಮಾಡಿಸ್ತಾವ್ರಂತೆ. ನಮ್ಮ ಸೈನು, ಫೋನ್ ನಂಬರು, ಮನೆ ಅಡ್ರೆಸ್ಸು. ನಮ್ಮ ಮನೆ ಎಲ್ಲಿ, ಅವ್ರ ಮನೆ ಎಲ್ಲಿರಿ? ಹೌದಾ? ಒಬ್ಬಟ್ಟು ಕೋಟೆ. ನನಗೆ ಹೋಳಿಗೆ ಅಂದರೆ ತುಂಬ ಇಷ್ಟ, ನಿಮ್ಮೆಲ್ರಿಗೂ ಗೊತ್ತು. ಅದರಲ್ಲಿ ಬೇಳೆ ಹೋಳಿಗೆ ಅಂತೂ ನನಗೆ ಫೇವ್ರೇಟು. ಕೋಣೆ ಕೊತ್ತಿ ಅಲ್ಲಿ ನಿಂತ್ಕೊ ಕಿರ್ಚುತ್ತವ್ನಿ. ಎಲ್ಲ ನಾಲ್ಕು ಹೋಗ್ತಿರೋರು ಕಾವು ಇದಕ್ಕೆ. ಅವ್ರು ಬೇರೆ ಮೇಡಮ್ ಇದ್ರ ಅದ್ರ ಎಲ್ಲಿದ್ರು ಮೇಲ ನಾನು ಮೇಲಿವ್ನಿ. ಆಟ ಮೇಲ ಹ್ಞೂ ರೀ, ತಗೊಬಿಡು ಗಾಡಿ ಎಲ್ಲ ರೀ. ನೀನು ಒಳ್ಳೆ ಕೆಲಸ ರೀ. ಇದು ಅದು ನನಗೆ ಆಲೇ 3 ತಿಂಗಳಲ್ಲೇ ಗೊತ್ತಾಯ್ತು. ಕೊಪ್ಪಳವರೆಲ್ಲ ಬಂದು ನೋಡ್ತಿದ್ರು. ಇದು ತಗೊಬಿಡೋಣ ರೀ. 1 ಕೋಟಿನಾ? 25, 30 ಅದು. 30, 40 ಅಲ್ಲ. ಅವನು ಬಿಡು, ಅವನು ಊರ್ ಗಾಡಿ ಸಾಲ ಮಾಡ್ಕೊಂಡು ನಿಂತವನೆ.
ಇವೆಲ್ಲ ಅವರವೇ. ಎದುರುಗಡೆ ಹೇಳ್ತಾರೆ ನಮ್ಗೇನು ಮನೇಲಿ ಬೇಡ ಯಾವ ಬೇಡ. ನೀವು ಮನ್ಸು ಮಾಡಿದ್ರೆ ತಕೋ ಶ್ವೇತ ತಕ್ಕಂಗಂತೂ ಏನು ಕೊಡಲ್ಲ. ಕೈಯ ಮುಗಿತೀನಿ ಜಮೀನು ಬೇಡ ಮನೇಲಿ ಬೇಡ ನಮ್ಗೆ ಏನು ಬೇಡ ಇದು ನಿಮ್ಮದೇ ಬದುಕ ಕಟ್ಟೆ ಜೀವನ ಮಾಡ್ಕೊಳ್ತಾರೆ. ನಂಗೆ ಯಾವ ಸಾಲ ಬೇಡ ಬದುಕಿ ಯೋಚನೆ ಮಾಡಲ್ಲ ನಾನು ಇನ್ನು ಆಮೇಲೆ ಬೇಡ ಸೈಡ್ ಬೇಡ. ಈ ಅಷ್ಟೊತ್ತಿಂದ ಆನ್ ಮಾಡೋಂದಿದ್ದು ಏನಕ್ಕೆ ನಿನ್ನ ಬತ್ತದಿರೋ 5 ನಿಮಿಷ ಇದು ನಿಮ್ದೇ ಹಾಳು ಮಾಡ್ಕೊ ಯಾಕೆ ಹಾಳು ಮಾಡ್ಕೋಬೇಕಂತ ಆಯ್ತು ಗುಣ ಏನು ತಕ್ಕಬಿಟ್ಟು ನೀನು ರಿಜಿಸ್ಟರ್ ಮಾಡಿಸ್ಕೊಬಿಟ್ಟೆ ನಿನ್ನ ಹೆಸರಿಗೆ. ಬೇಡ ಅಂದ್ರೆ ಆಯ್ತು ಅಷ್ಟೇ. ಬೇಡ ಅಂದಲ್ಲ ನಮ್ಗೆ ಬೇಡ ಏನು ಬೇಡ ಏನು ಬೇಡ ಆಯ್ತು. ನಿಮ್ದೇ ಜೀವನ ಮಾಡ್ಕೊಳ್ತಾರೆ. ಒಂದೇ ತಿಂಗಳು ನಿದ್ದೆ ನಿಂತ್ಕೊತೈತೆ ನಿಮ್ದೇನು ಹಾಳು ಮಾಡ್ಕೋಬೇಕಿಲ್ಲ. ಆಯ್ತು ಬಿಡಪ್ಪ, ನೀ ಜನತಾನಗರದೊಳಗೆ ಇರಪ್ಪ. ನೀ ತಗೊಂತಾರೆ ಜನರ ಅದು ಬಾಡಿಗೆ ಕೊಡಕ್ಕೆ. ನಾನೇ ಕಟ್ಟಬೇಕು ಹೇಳ್ಬಿಟ್ಟು ಯಾವನ ಥರ ಹೇಳ್ತಾರೆ ಹೇಳೋದೇನಾಗಬೇಕು ನಿದ್ದೆ ನೋಡ್ಕೊಂಡು ಖಾಲಿ ಗಂಟೆ ಇಟ್ಕೊಂಡು ಹಾಕೊಂಡ್ಲಾ? ಹಾಕೊಂಡ್ರ? ಹ್ಞೂ ತಿನ್ನಿ. ಸ್ವಲ್ಪ ಕ್ಲೀನ್ ಮಾಡಕ್ಕ ಟ್ಯಾಂಕ್ ತುಂಬ್ಕೊಳ್ಳಿ ಬಾ ತಂದಿನಿ. ಬರಲ್ವಾ ಈಗ ಅವರು? ಸರಿ ಆಯ್ತು. ನೋಡಿದ್ರಾ ಸತೀಶ್ ನನಗೆ ಯಾಕೆ ಕೈ ಮುಗಿದ್ರು ಅಂತ. ನಾನು ಸುಮ್ಮನೆ ತಮಾಷೆಗೆ ರೇಗಿಸ್ತಾ ಇದ್ದೆ. ಒಬ್ಬರೇ ಕೆಲಸ ಮಾಡ್ತಾ ಇದ್ದಾರಲ್ಲ, ಸುಮ್ಮನೆ ಬೇಜಾರು ಮಾಡಿಕೊಂಡು ಅವ್ರನ್ನ ರೇಗಿಸಿ ಅವ್ರ ಕಾಲು ಎಳೆದು ಅವ್ರ ಕೈಲಿ ಒಂದಿಷ್ಟು ಸಹಸ್ರನಾಮ ಅರ್ಚನೆ ಹಾಕಿಸ್ಕೊಳ್ಳಿಲ್ಲ ಅಂದರೆ ನನಗೆ ತಿಂದಿದ್ದು ಜೀರ್ಣ ಆಗಲ್ಲ. ನಾನು ಅವ್ರನ್ನ ಅಂತಲ್ಲ, ಎಲ್ಲರೂ ಹಾಗೆ ರೇಗಿಸ್ತಾ ಇರ್ತೀನಿ. ಕೈ ಮುಗಿತೀನಿ, ಕಾಲು ಮುಗಿತೀನಿ, ಫಸ್ಟ್ ಹೊಟ್ಟೋಗ್ಬಿಡು ನೀನು ಮೇಲಕ್ಕೆ ಅಂತಾರೆ ನನಗೆ ಯಾವಾಗಲೂ. ಬಡಿಸ್ಬೇಕಾ? ಬರೀ ಕೊಟ್ಬಿಡೋದೇನಾ? ಬರೀ ಕೊಟ್ಬಿಟ್ಟು ಬತ್ತೀಯನಾ? ಅಲ್ಲೊಂಚೂರು ನೋಡ್ಕೊಳಲ್ವಾ? ಅಲ್ಲೇ ಇರ್ತೀಯ? ಅವ್ರು ಊಟ ಮಾಡಕಂಟ ಇಲ್ಲೊಂದು ಸ್ವಲ್ಪ ತೀರು ಅಂತ ಅವರು ಲೈಟ್ ಹಾಕೊಂಡ್ರಾ? ನೀರು ತೊಗೊಂಬಿಟ್ರಾ? ಸ್ವಲ್ಪ ನೀರು ತೊಗೊಳ್ಳಿ, ಏನಕರ ಇರಲಿ. ಜಾಸ್ತಿ ಗಲೀಜು ಈ ಕಡೆ ಎಲ್ಲ ನೀರು ಚೆಲ್ಲಿಸ್ಬೇಡಿ. ಕ್ಲೀನರ್ಸ್ ಬಂದಿಲ್ಲ ಇವತ್ತು, ಅದಕ್ಕೆ. ಲಾಸ್ಟಲ್ಲಿ ಕರೀರಿ, ಮುಂದ್ಗಡೆ ಒಂಚೂರು ತೊಳ್ಕೊಟ್ಬಿಡಿ. ಲಾಸ್ಟ್ ಟೈಮ್ ತೊಳ್ಕೊಟ್ಟಿದ್ರಲ್ಲ ಆ ಗಲೀಜು ಹೋಗಂಗೆ ಹಂಗೆ. ಹಾಂ, ನಿಧಾನ. ಇಲ್ಲಿ ಮಚ್ಚಿತ್ತಲ್ಲ. ಸಿಕ್ತಾ? ಕುರ್ಪಿ ತಗೊಳ್ಳಿ. ಕುರ್ಪಿ ಇಲ್ಲ ಅಂದ್ರೆ ಇಲ್ಲಿ ಕುರ್ಪಿ ಐತೆ, ತಗೊಳಪ್ಪ. ಇಲ್ಲಿ ಇಲ್ಲಿ ಕುರ್ಪಿ. ಲೈಟ್ ಹಾಕೊಳ್ಳಿ. ಈಗ ತಗೊಳ್ಳಿ, ಇದು ಇವ್ರೆ ಕೊಡಿ. ಹೋಳಿಗೆ ಚಾಕು. ಹೌದಾ? ಆನ್ ಮಾಡಿ. ಏನಿಲ್ಲ, ನಿಧಾನಕ್ಕೆ ಮಾಡಿ. ಕೆಳಗೆ ಬಿಡಲ್ವಾ? ಹಾಂ, ಈ ಕಡೆಗೆ ಹಾಕ್ಸ್ಬೇಡಿ ನೀರನ್ನ ಅಂತ. ಲೇಡೀಸ್ ಬಂದರೆ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಡೋರು. ಲೇಡೀಸ್ ಇಲ್ವಲ್ಲ, ಅದಕ್ಕೆ ಇವತ್ತೇನು ಬಂದಿಲ್ಲ ಲೇಡೀಸು. ಇಷ್ಟೊಂದು ಮೇಲ್ಗಡೆ ಸಂಪು ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ. ಮೇಲ್ಗಡೆ ಟ್ಯಾಂಕ್ ಎಲ್ಲ ಕ್ಲೀನ್ ಆಯಿತು, ನೀವು ನೋಡಿದ್ರಿ. ಮಸಾಲ ಚಾಯ್ ಮಾಡ್ತಾಯಿದ್ದೀನಿ. ಸುಮಾರು ಜನ ನಾನು ಚಾಯ್ ಮಾಡೋ ಸ್ಟೈಲ್ಗೆ ಫ್ಯಾನ್ಸ್ ಇದ್ದಾರೆ ನನಗೆ. ನಮ್ಮ ಗೋಡೂನಲ್ಲೇ, ಬೇರೆ ಕಡೆ ಏನು ಬೇಡ. ನಾನು ಸುಮ್ಮನೆ ಅದು ಕೆಲಸದವರಾಗಲಿ ಯಾರೇ ಆಗಲಿ ನನ್ನ ಮನೇಲಿ ಮಾಡ್ದಂಗೆ ಮಾಡೋದು. ಏನಕ್ಕೆ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಕುಟ್ಟಿ ಪುಡಿ ಮಾಡಿ ಹಾಕಿ ಚಂದ ಬೇಯಿಸಿ ಆಮೇಲೆ ಸಕ್ಕರೆ ಹಾಕ್ತೀನಿ. ನಾವು ಫ್ಯಾಮಿಲಿ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೆ ಬೆಲ್ಲ ಹಾಕೋತೀನಿ. ಬಟ್ ಇವಾಗ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ತುಂಬ ಕೊಲೆಸ್ಟ್ರಾಲ್ ಅಲ್ವಾ, ಸೊ
ಕೆಲಸದವ್ರಿಗೆ ಬೆಲ್ಲ ಹಾಕ್ಕೊಟ್ರೆ ಅಷ್ಟು ಟೇಸ್ಟ್ ಸಿಗಲ್ಲ ನೋಡಿ. ಏಲಕ್ಕಿ, ಚಕ್ಕೆ, ಶುಂಠಿ, ಲವಂಗನೂ ಕುಟ್ಟು ಪುಡಿ ಮಾಡಿ ಹಾಕಿದ್ದೀನಿ ಗೈಸ್. ಗಂಟ್ಲು ನೋವು, ಕಫ, ಯಾಕಂದರೆ ಇದು ಶೀತ, ಟೀ ಶೀತ. ಏನು ಗೊತ್ತಾ, ಜೊತೆಗೆ ನೀರೆಲ್ಲ ತುಂಬಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಚೆನ್ನಾಗಿರೋ ನೀರು. ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕು. ನಾಳೆ ಭೀಮನ ಅಮಾವಾಸ್ಯೆ. ನಾನು ದೇವ್ರ ಮನೆ ಕ್ಲೀನ್, ಬೆಳಗ್ಗೆ ಪೂಜೆ ಮಾಡಿದ್ದೆ, ದೀಪ ಎಲ್ಲ ಮುಗ್ದಿದೆ, ಹುರಿದಾಗಿದೆ. ಸೊ ಇವಾಗ ದೇವ್ರ ಮನೆ ಕಂಪ್ಲೀಟ್ ಕ್ಲೀನ್. ಫಸ್ಟು ಟೀ, ಸ್ಪೆಷಲ್ ಚಾಯ್ ರೆಡಿ. ಬನ್ನಿ ಕೊಟ್ಬಿಟ್ಟು ಬರೋಣ, ಬೇಗ ಬೇಗ ಕೆಲಸ ಇದೆ. ದೇವ್ರ ಮನೆ ಕೆಲಸ ಮಾಡಬೇಕು. ತಗೊಳ್ಳಿ, ಅವರಲ್ಲಿ ತಗೊಳ್ಳಿ. ಆಯ್ತಾ? ಏನದು ಸೌಂಡು? ನೀಟಾಗಿ ಉಜ್ಜಿ ಒಂಚೂರು. ಅದೇ ಪೈಂಟ್ ಹೊಡಿಸ್ಬೇಕು. ಪೈಂಟ್ ಹೋಗೋದು ಎಲ್ಲ ಪ್ರೆಜರ್ ಅದಲ್ಲ, ಪ್ರೆಜರ್ ಎಲ್ಲ ಹೊಡೆದು ಎತ್ತಾಕದಷ್ಟೇ. ಅದು ಬಣ್ಣ ಹೊಡಿಸಿ ಅಂತ ಹೇಳಿ ಅದೇ ಹೇಳಿದ್ರಿ. ಅಂದ್ರೆ ನಾವು ಇದಕ್ಕೆಲ್ಲ ಕೇಟ್ರಿಂಗ್ಗೆಲ್ಲ ಸ್ಮೆಲ್ ಬರುತ್ತೇನೋ ಅಂತ ನೀರು. ಹಾಂ, ಗೊತ್ತಲ್ಲ ನಿಮ್ಗೆ, ಒಂಚೂರು ನೀಟಾಗಿ ಮಾಡಿ. ಏನು ಗೊತ್ತಾ, ಜೊತೆಗೆ ನೀರೆಲ್ಲ ತುಂಬಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಚೆನ್ನಾಗಿರೋ ನೀರು. ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕು. ನಾಳೆ ಭೀಮನ ಅಮಾವಾಸ್ಯೆ. ನಾನು ದೇವ್ರ ಮನೆ ಕ್ಲೀನ್, ಬೆಳಗ್ಗೆ ಪೂಜೆ ಮಾಡಿದ್ದೆ, ದೀಪ ಎಲ್ಲ ಮುಗ್ದಿದೆ, ಹುರಿದಾಗಿದೆ. ಸೊ ಇವಾಗ ದೇವ್ರ ಮನೆ ಕಂಪ್ಲೀಟ್ ಕ್ಲೀನ್. ಫಸ್ಟು ಟೀ, ಸ್ಪೆಷಲ್ ಚಾಯ್ ರೆಡಿ. ಬನ್ನಿ ಕೊಟ್ಬಿಟ್ಟು ಬರೋಣ, ಬೇಗ ಬೇಗ ಕೆಲಸ ಇದೆ. ದೇವ್ರ ಮನೆ ಕೆಲಸ ಮಾಡಬೇಕು. ತಗೊಳ್ಳಿ, ಅವರಲ್ಲಿ ತಗೊಳ್ಳಿ. ಆಯ್ತಾ? ಏನದು ಸೌಂಡು? ನೀಟಾಗಿ ಉಜ್ಜಿ ಒಂಚೂರು. ಅದೇ ಪೈಂಟ್ ಹೊಡಿಸ್ಬೇಕು. ಪೈಂಟ್ ಹೋಗೋದು ಎಲ್ಲ ಪ್ರೆಜರ್ ಅದಲ್ಲ, ಪ್ರೆಜರ್ ಎಲ್ಲ ಹೊಡೆದು ಎತ್ತಾಕದಷ್ಟೇ. ಅದು ಬಣ್ಣ ಹೊಡಿಸಿ ಅಂತ ಹೇಳಿ ಅದೇ ಹೇಳಿದ್ರಿ. ಅಂದ್ರೆ ನಾವು ಇದಕ್ಕೆಲ್ಲ ಕೇಟ್ರಿಂಗ್ಗೆಲ್ಲ ಸ್ಮೆಲ್ ಬರುತ್ತೇನೋ ಅಂತ ನೀರು. ಹಾಂ, ಗೊತ್ತಲ್ಲ ನಿಮ್ಗೆ, ಒಂಚೂರು ನೀಟಾಗಿ ಮಾಡಿ. ನಾಳೆ ಭೀಮನ ಅಮಾವಾಸ್ಯೆ ಇದೆ. ಸೊ ನಾನು ಬೆಳಗ್ಗೆನೇ ತಲೆ ಸ್ನಾನ ಮಾಡಿದ್ದೆ. ಇವತ್ತೇನು ವಾರ ಇರಲಿಲ್ಲ, ಬಟ್ ದೇವ್ರ ಪೂಜೆ ಕೂಡ ಬೆಳಗ್ಗೆನೇ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಹೂವೆಲ್ಲ ತೆಗಿತಾ ಇದ್ದೀನಿ. ಹೂವನ್ನೆಲ್ಲ ಒಂದು ಚೀಲಕ್ಕೆ ಹಾಕಿಟ್ಟಿರ್ತೀನಿ. ನಮ್ಮ ಹುಡುಗರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ನಂಜನಗೂಡುದು ಹೊಳೆ ಸಿಗುತ್ತಲ್ಲ, ಸೊ ನಂಜನಗೂಡು ಸೈಡ್ ಅವರೇ ನಮ್ಮ ಹತ್ರ ಗೋಡೌನ್ಗೆ ಜಾಸ್ತಿ ಕೆಲಸ ಬರೋದು, ಹೊಳೆಗೆ ಬಿಟ್ಬಿಡ್ತಾರೆ. ಒಂದು ಚೀಲ ಆಗೋ ತನಕ ಇಟ್ಟಿರ್ತೀನಿ. ಸೊ ದಯವಿಟ್ಟು ಹೂವನ್ನ ಕಸುಗೆ ಹಾಕೋದು ಅಥವಾ ಡಸ್ಟ್ಬಿನ್ಗೆ ಹಾಕೋದು ಈ ಥರದ್ದೆಲ್ಲ ಮಾಡಬೇಡಿ. ಅವೆಲ್ಲ ನಮಗೇನೆ ದೋಷ. ಈ ರೀತಿ ಒಂದು ಕವರ್ಗೋ ಇಲ್ಲ ಒಂದು ಚೀಲಕ್ಕೋ ಹಾಕಿಟ್ಕೊಳ್ಳಿ. ಅದು ಫುಲ್ ಆಗೋ ತನಕ ಇಟ್ಟಿರ್ತೀನಿ. ಆಮೇಲಿಂದ ಹರಿಯೋ ನೀರಿಗೆ ಬಿಟ್ಬಿಡೋದು. ಇಲ್ಲ ಅಂದರೆ ಯಾರು ತುಣಿದಾರ ಜಾಗ, ಈ ಪಾರ್ಕ್ಗಳಲ್ಲಿ ಮರಗಳಿರುತ್ತಲ್ಲ, ಆ ಮರದ ಮೇಲ್ಗಡೆ ಹಾಕಂಥದ್ದು, ಈ ಥರದ್ದೇನಾದರೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲಸದವ್ರಿಗೆ ಟೀ ಕೊಟ್ಟು ಎಷ್ಟೊತ್ತಾಯಿತು. ಸೊ ನಾನು ಸ್ವಲ್ಪ ಟೀ ಇಟ್ಕೊಂಡಿದ್ದೆ ಕುಡಿಯೋಣ ಅಂತ. ಬೆಳಗ್ಗೆಯಿಂದ ಒಂದು ಕಪ್ ಗಂಜಿ ಕುಡಿದಿರೋದು, ತಿಂಡಿ ತಿಂದಿರೋದು. ಇವತ್ತು ಕಾಫಿನೇ ಕುಡಿದಿರಲಿಲ್ಲ. ಸೊ ಹಾಗಾಗಿ ಕೆಲಸ ಅಂತ ಅಷ್ಟರಲ್ಲಿ ನಮ್ಮ ಹುಡುಗ ಕೂಗು ಹಾಕ್ತಾ ಇದ್ದ. ಕೆಲಸ ಮಾಡ್ತಾ ಇದ್ದೆ, ಆಗೋಯ್ತಾ ಇಷ್ಟು ಬೇಗ? ಹಾಂ, ನಾನು ಕ್ಲೀನ್ ಮಾಡ್ತಾ ಇದ್ದೆ ಒಳಗೆ ದೇವ್ರ ಮನೆ. ಹಾಂ, ಅದು ಮುಂದ್ಗಡೆ ಒಂಚೂರು ತೊಳ್ಕೊಡಿ ಅನ್ನಲ್ಲ. ಹೌದಾ? ಓ, ಆ ಕರೆ ಹೋಯ್ತಾ ಅಪ್ಪ? ಇದು ಮುಚ್ಚಿದ್ರಾ? ಸರಿ ಆಯಿತು. ಅಲ್ಲಿ ಆ ಕಡೆ ಸೈಡ್ ತೊಳ್ಕೊಳಪ್ಪ, ಈ ಕಡೆ ಎಲ್ಲ ನೀರು ಮಾಡಬೇಡ. ಹೌದಾ? ಹ್ಞೂ
ಒಡೆನ ಹೊಡ್ತೀನಿ ಹಂಗೇನಿಲ್ಲ. ಹ್ಞೂ ಇಲ್ಲ ಹೊಡಿನ ಬೇಕಾರೆ ಅಲ್ಲಿ ನೀರು ಮತ್ತೆ ಲೇಡೀಸ್ ಇಲ್ವಲ್ಲ, ಓಕೆ ಇದು ತೆಗಿಯಲ್ವಾ? ತೆಗಿ, ನೋಡ್ತೀನಿ ತೆಗಿತೀನಿ. ತೆಗೀರಿ ನೋಡೋಣ. ನೀವು ಮಾಡಿದ್ರೆ ಚೆನ್ನಾಗೇ ಮಾಡಿರ್ತೀರಾ ಬಿಡಿ. ಸರಿ, ವಾಲ್ ಆನ್ ಮಾಡಿಬಿಡ್ಲಾ? ಆನ್ ಮಾಡಿ. ಇದೊಂಚೂರು ಬಿಚ್ಕೊಂಬಿಡಿ. ಏನು ಹೇಳಿ? ಇದೇನು ಬೇಡ, ಇದೊಂಚೂರು ಬಿಚ್ಕೊಂಬಿಡಿ. ಬಿಡಿ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಬಿಚ್ಚಬೇಕು. ತೆಗಿಯೋಣ, ಏನು ತಗೋಬೇಕು? ಬೋರ ಹಾಕೊಂಡು ನೀವು ಹಾಂ ಬೋರ್ ಹಾಕ್ತೀನಿ ಈಗ ಒಂದು 5 ನಿಮಿಷ. ನಮ್ಮನೆಯವ್ರು ಸ್ನಾನ ಕೊಟ್ಟಾಗವ್ರೆ, ನೀರು ಬೇಕು ಅವ್ರಿಗೆ, ಅದಕ್ಕೆ. ಈಗ ವೈಟ್ ಅಂತ ತಗೊಂಡ್ರಲ್ಲ? ಎಲ್ಲಿಗೆ? ಇಲ್ಲ, ಅವ್ರು ಬಂದರು. ನಮ್ಮ ಹುಡುಗ ತಗೊಂಡೋಗವ್ರೆ, ನಮ್ಮ ಹುಡುಗ ತಗೊಂಡೋಗವನೆ. ನಮ್ಮ ಮನೆಯವ್ರು ಬಂದರು. ಇದು ಮುಂದ್ಗಡೆನೂ ಮಾಡಿದ್ರಾ? ಇಲ್ಲ, ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೆ, ಅಲ್ಲಿ ಕೇಳಿಸ್ಲಿಲ್ಲ. 3 ಜನಕ್ಕೆ ಕೆಲ್ಸಿಲ್ಲ, ಕೊಟ್ರೆ ಇನ್ನೂ ಒಂದು ಸಮ್ ಕ್ಲೀನ್ ಮಾಡ್ತೀರ ನೀವೀಗ. ಅವನ್ ಕರ್ಕೊಂಡು ನಾವೇನು ಮಾಡೋದ? ಅಲ್ಲಿಗೆ ಹಾಕ್ಬಿಡಿ, ಇಲ್ಲಾಂದ್ರೆ ಮುಂದಕ್ಕೆ ಅಲ್ಲಿ ಕೊಟ್ಬಿಡಿ. ಕೆಲಸ ಬಿಟ್ರೆ ಬೇರೆ ಇಲ್ವಾ? ಕೆಲಸ ಅಂತೀಯಲ್ಲ ಅಂತೀರಾ? ನೀರೆಲ್ಲ ತುಂಬ ಹಾಕ್ಬಿಟ್ಟಿದ್ರು. ಅಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೆ, ಇನ್ನು ದೇವ್ರ ಸಾಮಾನು ತೊಳಿಬೇಕು. ಇಲ್ಲಿ ಬಂದು ಎಲ್ಲ ನೀರು ತಳ್ಳಿ ವೈಪ್ ಮಾಡಿ ಮೋಪ್ ಮಾಡಿ ಅಪ್ಪ ಬೋರ್ ಆನ್ ಮಾಡಿ ಸಾಕಪ್ಪ. ಇನ್ನೂ ನೀರಿದೆ, ಫ್ಯಾನ್ ಹಾಕಿದ್ದೀನಿ, ಸ್ವಲ್ಪ ಒಣ್ಕೊಳ್ಳಿ. ಇಲ್ಲಾಂದ್ರೆ ಆ ಕೋಟೆ ಪಂದಿ ಕೈಯ ನೀರು ಹಾಕ್ಬಿಟ್ಟಿದ್ದೀರಾ, ನೀರು ತುಂಬಿಸ್ಬಿಟ್ಟಿದ್ದೀರಾ ಅಂತಾನೆ ಇಷ್ಟು ಅಂತ. ಒಂದು ಕೆಲಸ ಆದರೆ ಅವಳಾರ ಮಾಡ್ತಾಳೆ ಗೈ. ಒಂದಿನ ಕರ್ಕೊಬರ್ಬೇಕು, ಕಮೆಂಟ್ ಮಾಡೋಣ ಬಾರವೈಲಿ ಮಾಡಿಕೊಡು ಅಂತ. ಕರ್ಕೊಬರ್ಬೇಕು. ಸೊ ಅವ್ರು ಹಂಗೆಲ್ಲ ಬಿಟ್ಟೋದ್ರು. ಮುಂಚೆ ನೋಡಿದರೆ ನೀವು ಎಷ್ಟೆಲ್ಲ ಗಲೀಜು ಮಾಡಿಟ್ಟೋಗಿದ್ರು ಗೋಡೋನು ಅಂತ. ಇವಾಗ ನೋಡಿ ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸಿ ಆ ನೀರೆಲ್ಲ ತಳ್ಳಿ ನೀಟಾಗಿ ಗೋಡೋನೇ ಪಳ ಅನ್ನಿಸ್ಬಿಟ್ಟೆ. 10-15 ನಿಮಿಷಕ್ಕೆ ಫ್ಯಾನ್ ಹಾಕಿದ್ದೀನಿ, ಸ್ವಲ್ಪ ಹೊತ್ತು ಒಣ್ಕೊಳ್ಳಿ ಅಂತ. ತಕ್ಷಣ ಬನ್ನಿ, ಇನ್ನೊಂದ್ಸಲಿ ಫೋನ್ ಮಾಡಿದ ತಕ್ಷಣ ಬನ್ನಿ. ಹಾಂ ಸರಿ. ಹಾಂ ಬಿಡಿಸಿಲ್ಲ, ಎಲ್ಲ ಒಂದೇ ಸಲಿಗೆ ಎಲ್ಲನೂ ನೀರೆಲ್ಲ ತಳ್ಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು. ಅವನಿಗೇನು ಏನಾಗಬೇಕಿತ್ತು ಅವನಿಗೆ? ಅಲ್ಲಿಂದ ಫಸ್ಟು ಬಂದ ತಕ್ಷಣ ದೇವ್ರ ಸಾಮಾನು ತೊಳ್ಕೊಬೇಕಲ್ವ, ಹಾಗಾಗಿ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಬ್ಬರು ಕಮೆಂಟ್ ಮಾಡಿದರು, ದೇವ್ರ ಸಾಮಾನನ್ನು ಹಾಗೆ ಸಿಂಕಲ್ಲಿ ತೊಳಿಬೇಡಿ ಅಂತ. ನಾನು ಅವ್ರಿಗೆ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಯಾವುದೇ ರೀತಿ ಏಂಜಲ್ ಪಾತ್ರೆ ಆಗಲಿ ಏನೂ ಆಗಲಿ ನಾನು ಅಲ್ಲಿ ಹಾಕಲ್ಲ. ಎಲ್ಲ ನೀಟಾಗಿಯೇ ಕ್ಲೀನ್ ಮಾಡಿಬಿಟ್ಟೆ ದೇವ್ರ ಸಾಮಾನ ತೊಳೆಯೋದು. ದೇವ್ರ ಸಾಮಾನು ಆದಮೇಲೂ ತೊಳೆದಾಮೇಲೂ ಕೂಡ ನೀಟಾಗಿ ನಾನೆಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ಒರೆಸಿ ಎಲ್ಲ ತೊಳೆದು ಒರೆಸಿ ಇಡ್ತೀನಿ. ಇವಾಗ ನನಗಿನ್ನ ದೀಪದ ಬತ್ತಿಗಳೆಲ್ಲ ಹಾಕ್ಕೋಬೇಕಾಗಿತ್ತು. ನಾಳೆ ಅಂದರೆ ಆಗಲ್ಲ ಗೈಸ್. ಸೊ ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕು. ಇನ್ನೂ ತುಂಬ ಬೇಜಾನ್ ಕೆಲಸಗಳಿದ್ದಾವೆ. ಅಕ್ಷತೆ ಮಾಡ್ಕೋಬೇಕಾಯಿತು, ಗೌರಿ ಎಳೆ ಮಾಡ್ಕೋಬೇಕಾಗಿತ್ತು. ಸೊ ಎಲ್ಲನೂ ಬೇಗ ಫಿನಿಷ್ ಮಾಡಿಕೊಂಡೆ. ಯಾಕಂತಂದರೆ ಟೈಮ್ ಇಲ್ಲ, ದೀಪದ ಬತ್ತಿಗಳೆಲ್ಲ ಈಗಲೇ ಹಾಕಿ ಇಟ್ಕೊಂಡ್ಬಿಡೋಣ ಅಂತ. ನಾಳೆ ಅಂದರೆ ಆಗಲ್ಲ ಗೈಸ್, ಟೈಮ್ ಇಲ್ಲ. ಹಾಗಾಗಿ ಸೊ ದೀಪಗಳೆಲ್ಲ ಒಳಗಡೆ ಎತ್ತಿಕ್ಬಿಟ್ಟು ಆಗಲೇ ಅವ್ರು ಕರೆದ್ರು ಅಂತ ಓಡೋಗಿದ್ದೆ. ಮತ್ತೆ ಬಂದು ಇನ್ನೊಂದ್ಸಲಿ ಸೋಪ್ ಆಯಿಲ್ ಎಲ್ಲ ಹಾಕಿ ನೀಟಾಗಿ ದೇವ್ರ ಮನೆನ ಎಲ್ಲ ಒರೆಸ್ಕೊಂಡೆ. ಸತೀಶ್ ಸ್ನಾನ ಮಾಡಿದ್ರು, ಬಟ್ಟೆಗಳೆಲ್ಲ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ವಾಶ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಯಾಕಂದರೆ ನನಗೆ ಅಚ್ಚುಕಟ್ಟಾಗಿ ಎಲ್ಲ ಆಗಬೇಕು. ಈಗ ದೇವ್ರ ಸಾಮಾನು ಕೆಲಸ ಮುಗೀತು, ದೇವ್ರ ಮನೆ ಕೆಲಸ ಮುಗೀತು. ಸೊ ಇವಾಗ ಪಾತ್ರೆ ಅಥವಾ ಎಂಜಿಲ್ ಪಾತ್ರೆ ಏನಿದ್ರು, ಆಮೇಲೆ ಮೈಲಿಗೆ ಬಟ್ಟೆಗಳೇನಿದ್ರು ವಾಶ್ ಮಾಡೋಣ ಅಂತ. ಸತೀಶ್ ಬಟ್ಟೆಗಳಂತೂ ನಾನು ಮಿಷಿನ್ಗೆ ಹಾಕೋದೇ ಇಲ್ಲ, ಎಲ್ಲ ಹ್ಯಾಂಡಲ್ಲೇ ಉಜ್ಜಿಕ್ಕೋದು. ಸೊ ಎಲ್ಲ ಉಜ್ಜಾಯಿತು, ಚೆನ್ನಾಗಿ ಜಾಲಿಸಿ ಒಣಗಾಕೋಣ ಅಂತ. ಸೊ ಅಷ್ಟರಲ್ಲಿ ಸತೀಶು ಮುದ್ದೆ ಮಾಡಲ್ವಾ ಅಂತ ಕೇಳ್ತಾಯಿದ್ರು. ಟೈಮ್ ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿದೆ, ನಾನು ಇನ್ನೂ ಕೆಲಸನೇ ಮುಗಿಸಿಲ್ಲ, ಇನ್ನು ಮುದ್ದೆ ಮಾಡಲ್ವಾ ಅಂತ ಬೇರೆ ಕೇಳ್ತಾ ಇದ್ದಾರೆ. ಏನಪ್ಪ ಹೇಳೋದು ಅಂತ. ಯಾಕಂದರೆ ಬೆಳಗ್ಗೆಯಿಂದ ಅವರು 3 ಚಪಾತಿ ತಿಂದಿರೋದಷ್ಟೇ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಂಜೆ ಮಾಡಿಕೊಡ್ತೀನಿ ಅಂತ ಅನ್ಲ, ಅಥವಾ ಹೋಗ್ಬಿಟ್ಟು ಮಾಡಿಕೊಟ್ಬಿಡ್ಲಾ ಅಂತ ಯೋಚನೆ ಮಾಡಿಕೊಂಡು ಬೇಗ ಬಟ್ಟೆಗಳನ್ನ ಒಗಿತಾ ಇದ್ದೆ. ಏಕೆಂದರೆ ಈ ಸಲ ಅಷ್ಟು ಮಳೆ ಇಲ್ಲ ಗೈಸ್.
ನಿಮ್ಮ ಕಡೆನೂ ಹಿಂಗೇನಾ? ಬಿಸಿಲಿದೆ. ಆಮೇಲೆ ಈ ಸಲ ಆಷಾಢ ಎಷ್ಟು ಬೇಗ ಮುಗೀತು ಅಂತಲೂ ನಂಗೆ ಗೊತ್ತಾಗಲಿಲ್ಲ. ಅಷ್ಟೊಂದು ತೀರಾ ಗಾಳಿ ಚಳಿ ಅಂಥದ್ದಿಲ್ಲ. 1-2 ದಿನ ಮಳೆ ಬಂತು ಅಷ್ಟೇ. ಅದು ಬಿಟ್ಟರೆ ನನಗೆ ನಿಜಕ್ಕೂ ಇದು ಬೇಸಿಗೆ ಅಂತಲೇ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ತಲೆಗೆ ಸುಮಾರು ದಿನ ಆಗಿತ್ತು ಎಣ್ಣೆ ಹಾಕಿ, ನಾಳೆ ಹೆಂಗೂ ತಲೆ ಸ್ನಾನ ಮಾಡಬೇಕಲ್ವ ಅಂತ ಕೂತ್ಕೊಂಡು ಎಣ್ಣೆ ಹಾಕೋತಾ ಇದ್ದೆ. ಸತೀಶ್ ಅಂದರು ಹೋಗಲಿ ಬಿಡು, ನಾನು ಅನ್ನ ಸಾಂಬಾರೇ ತಿಂತೀನಿ, ಸಂಜೆ ಮಾಡುವಂತೆ ಅಂತ. ನನಗೆ ಅನ್ನ ಸಾಂಬಾರು ತಿಂತಾಯಿದ್ದೆ, ನತ್ತತ್ಬಿಡ್ತು. ನೋಡಿ ಹೋಗ್ಬಿಟ್ಟು ನೀರು ತಂದು ಕೊಡ್ತಾಯಿದ್ದಾರೆ. ಇದೇ ಅಲ್ವಾ. ಸೊ ನಾವು ಅವ್ರಿಗೆ ಹೆಂಗೆ ನೋಡ್ಕೋತೀವೋ ಅವರು ನಮ್ಮನ್ನು ಹಾಗೆ ನೋಡ್ಕೋತಾರೆ. ಕೋಪ ಬಂದಾಗ ಎಲ್ಲರ ಮನೇಲೂ ಮಾತು ಸಹಜ, ಕೋಪ ಜಗಳ ಎಲ್ಲ ಕಾಮನ್. ಅದನ್ನು ನಾವೇ ಅರ್ಥ ಮಾಡಿಕೊಂಡು ನಾವೇ ಅನುಸರಿಸ್ಕೊಂಡು ಅವ್ರು ಮಾಡ್ತಾ ಇರೋದು ಯಾರಿಗೆ ನಮಗೋಸ್ಕರ ಅಂದ್ಕೊಂಡು ಎಲ್ಲ ಅನ್ಕೋತೀವಿ. ಒಂದು ಪಾಯಿಂಟ್ ಆಫ್ ವ್ಯೂಲಿ ನಾವು ಇದನ್ನೆಲ್ಲ ಮಾಡಿ ಅಂತ ಅಂದಿದ್ವಾ ಅಂತಲೂ ಅನಿಸತ್ತೆ. ಸೊ ನಾಳೆ ಪೂಜೆ ಗ್ರ್ಯಾಂಡಾ? ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ತುಂಬ ಲಾಂಗ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ, ಬೈಕೋಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಸಪೋರ್ಟ್ ಮಾಡಿ, ವ್ಯೂಸ್ ಕೊಡಿ. ಲವ್ ಯು. ಟೇಕ್ ಕೇರ್.